ಏನ್ ಗುರು ಏನ್ ಸಖತ್ತಾಗಿ ಡ್ಯಾನ್ಸ್ ಮಾಡಕತ್ತಾಳಕಿ ಕಾಟನ್ ಕ್ಯಾಂಡಿ. ಆಹಾ ಕಾಟನ್ ಕ್ಯಾಂಡಿ ಕಾಟನ್ ಕ್ಯಾಂಡಿ. ಅಮ್ಮಮ್ಮಮ್ಮಮ್ಮಮ್ಮ ಏನ್ ಫಿಗರ್ಗಳು ಬರ್ತಾ ಇದಾವೆ ರೀಲ್ಸ್ ಗಳಲ್ಲಿ ಇತ್ತೀಚೆಗೆ. ನೋಡಕ್ಕೆ ಆಗ್ತಿಲ್ಲ, ಹಂಗೆ ಬಾಯಲ್ಲಿ ಜಲ್ಲ ಉಳ್ಕೊಂಡು ಉಳ್ಕೊಂಡು ಬರ್ತಾನೆ ಇರುತ್ತೆ. ರೀ ರೀ ಅಯ್ಯೋ ಇಂಥದ್ರಲ್ಲಿ ನಾನು ಹಿಂದಿ ಬೇರೆ ಕಲಿತಾಳೆ. ಒಂದ್ 10 ನಿಮಿಷ ನಿಂದ್ರೆ ಬರ್ತೀನಿ. ರೀ ಬರ್ರಿ ಅಲ್ಲ ಒಂದಿಟ. ಹಂಗ್ಯಾಕ್ ಮಾಡ್ತೀರಿ? ಬರ್ಲಾ ನೀನ್ ಹಿಂಗ್ ಮುಲಿಯಾಕತ್ತೀಯಲ್ಲ, ನೀನ್ ನೋಡಕತ್ತಂಗ. ಬರ್ರಿ ಅಲ್ಲ ಪ್ಲೀಸ್. ನೀ ಬೆಳಗ್ಗೆ ಹಿಂಗ್ ಮಾಡ್ಕೊಬೇಡ, ದಿಗ್ಲಕತ್ ನನಗ್ ಬಾಳ. ಪ್ಲೀಸ್ ಬ್ಯಾಡ ಕಣಮೋ, ಹಂಗೆಲ್ಲ ಮಾಡ್ಬೇಡ ನೀನು. ರೀ ಬರ್ರಿ. ಅಯ್ಯೋ ಚಿಕ್ಕಂತ ಹಾಕ್ತೀನಿ. ಆಹಾ ಬೆಡ್ರೂಮ್ ಕರೆಕತ್ತಾಳ. ಓ ಅಡ್ಗೆ ಮನೆ ಕರ್ದಿರೋದು ಇದಕ್ಕ, ಹಿಂದ್ಗಡೆಯಿಂದ ಫುಲ್ ಸಖತ್ತಾಗಿ ಕಾಣ್ತಿದ್ದಾಳೆ. ಹೋಗಿ ಹಿಡ್ಕೊಂಡ್ಬಿಡ್ತೀನಿ. ರೀ ಕರೆದಿದ್ದು ನನ್ ಸೊಂಟ ಹಿಡ್ಕೊ ಅಂತಲ್ಲ ನಿನಗ. ಪಾತ್ರೆ ತೊಳೆಯೋದಿದೆ, ಎಷ್ಟು ತಕೊಂಡ ಪಾತ್ರೆ ತೊಳಿರಿ ಅಂತ ಕರೆದೆ. ಏನೇ ಇದು ಬಂಗಾರಿ, ಬಾಂಡೆ ರೀ. ನೀ ಅವಾಗ್ಲೇ ಹಂಗ್ ಸೊನ್ನೆ ಮಾಡಿ ಮಾಡಿ ಕರ್ದಿದ್ದು ನನ್ಗೆ. ಬಾಂಡೆ ತೊಳ್ಯಾಕ. ಅಲ್ಲ ಕಣೆ, ಜಾತ್ರೆಗಂತ ಕರೆದು ಪಾತ್ರೆ ತೊಳಕ್ ಕೊಡ್ತೀಯಲ್ಲ ನೀನು. ಅಲ್ಲ ಬಂಗಾರಿ, ನೀನ್ ವಾಯ್ಸ್ ಟೋನೇ ಬೇರೆ ಇತ್ತಲ್ಲ ಕರಿಬೇಕಾದ್ರೆ. ನಾ ಅದನ್ನ ನೋಡಿ ಯಾಮಾರ್ಬಿಟ್ಮೇಲೆ. ಬಾಂಡೆ ತೊಳಿ ಬಾ ಅಂತಂದ್ ಹೇಳಿದಾರೆ ಓಡಿ ಬರ್ತಿದ್ದಿ ನೀನು. ಎಲ್ಲಲ್ಲ ಇಲ್ಲಪ್ಪ, ಆ ಕಡೆಯಿಂದ ಈ ಕಡೆ ಎಸ್ಕೇಪ್ ಆಗ್ಬಿಡ್ತಿದ್ದೆ ಬೇಗ. ಅದಕ್ಕ ಈ ಐಡಿಯಾ ಮಾಡಿದ್ದು. ನೀವ್ ಹೆಂಗದಿರ ಅನ್ನೋದು ನಂಗೆ ಗೊತ್ತ. ಇಲಿ ಹಿಡಿಯಕ್ಕೆ ಎಲ್ಲಿ ಬಲಿ ಹೆಂಗ್ ಮಾಡ್ತಾರ, ಹಂಗ ನಿಮ್ಮನ್ ಹಿಡಿಬೇಕಂದ್ರೆ ಹಿಂಗ ಮಾಡ್ಬೇಕಾಗತ್ ನಾನು. ಇವೆಲ್ಲ ನಿನ್ನ ಕ್ರಾಫ್ಟ್ ಟೆಕ್ನಿಕ್ಗಳು. ಅಯ್ಯ ದಡ್ ಮುಂಡೆ, ನನಗೆ ಗೊತ್ತೇ ಆಗ್ಲಿಲ್ಲ ನೋಡು. ಹ್ಞೂ ಮತ್ತ. ಸರಿ ಎಲ್ಲ ತೊಳೆದಿಡ್ತೀನಿ ತಗೋ. ಅಟ್ಲೀಸ್ಟ್ ಒಂದ್ ಟೀ ಆದ್ರೂ ಮಾಡ್ಕೊಡು ಒಂದಿಟ್ಟು. ಅಲ್ಲ ನಾ ಯಾವತ್ತಾರ ನಿಮಗ್ ಚಾ ಮಾಡ್ಕೊಟ್ಟಿನ? ಹೋಗ್ಲಿ ಅಟ್ಲೀಸ್ಟ್ ಕಾಫಿ ಯಾರು ಮಾಡ್ಕೊಂಡ್ ಬಾರಿ. ಲ್ಯಾಪ್ಟಾಪ್ ತೆಗೆದ ಕಾಪಿ ಪೇಸ್ಟ್ ಮಾಡಿ ಇಟ್ಟಿರ್ತೀನಿ, ಬಂದ್ ಕೊಡ್ರಿ ಆಯ್ತಾ? ಈ ಜನ್ಮಕ್ಕೊಂದಿಟ್ಟು ಬೆಂಕಿ ಹಾಕ. ಏನಂದ್ರಿ? ಏನಿಲ್ಲ. ಐಟಿನಾಗ ವರ್ಕ್ ಮಾಡ್ತಿ, ತೆಳಗ ಬೆಳಗ ಅದಿ ಅಂತ ಮದ್ವಿ ಆನಿ. ಒಂದ್ ಚಾನು ಮಾಡಕ್ ಬರಲ್ವಲ್ಲೇ ಬಂಗಾರಿ. ಅಲ್ಲ ಐಟಿ ಬಿಟಿ ಕಂಪ್ನಿ ಒಳಗ್ ಟೀ ಇಟ್ಟಿರ್ತಾರ ಅಂತ ಹೇಳಿ ನಮಗೇನ್ ಟೀ ಮಾಡ್ಕೊಡಕ್ ಹೇಳಕ್ ಕೊಡ್ತಾರ ಏನಲ್ಲಿ? ಏನೋ ಒಂಥರ ಹೇಳ್ಕೊಟ್ಟಿದ್ ಚೆನ್ನಾಗಿರೋದಪ್ಪ. ನಮ್ಮಂತ ಅಮಾಯಕ ಗಂಡ್ ಮಕ್ಳಿಗೆಲ್ಲ ಒಂದ್ ಚಲೋನ ಹಾಕಿತ್ತು. ಖುಷಿನ ಕಿತ್ಕೊಂಡ್ಬಿಟ್ರೆ. ಇದಕ್ಕೇನ್ ಕಮ್ಮಿ ಇಲ್ಲ. ನಿಂತ್ಕೊಡೆ, ಟೀ ಮಾಡೋದು ಹೇಳ್ಕೊಡ್ತೀನಿ ಬಾ, ಕಲ್ತ್ಕೊಂಡ್ ಸಾಯಿ ಒಂದಿಟ್ಟು. ಅಲ್ಲವ್ವ, ಮತ್ ನಾಳೆಯಿಂದ ಇದೊಂದು ಎಕ್ಸ್ಟ್ರಾ ಕೆಲಸ ನನಗ ಬೀಳ್ತೈತಿ. ಏನ್ ಮನ್ಯಾಗ ಎಲ್ಲ ಕೆಲಸ ಮಾಡಿ ನೀನು ದಬ್ಬಾಕಿ ತರಗತಿ ಮಾಡ್ತಿಲ್ಲ. ಕುತ್ಕೊಂಡು ಹೆಂಡಿ ಗಂಟ್ಲೆ ತಿಂದು ದಬ್ಬಾಕೊಂಡ್ ಬಿಡುವುದಲ್ಲ ಒಂದೇ ಅಲ್ಲ ನಿಂದು. ಒಣ ಮಾತಾಡ್ಬೇಡ ನೀನ್ ನನ್ಗ. ಈಗ ಬಡ ಬಡ ಬಾಂಡೆ ತಿಕ್ಕಿ ಬಾ ನೀನ್, ಇಲ್ಲ ಅಂದ್ರ ನೋಡು. ಆಮೇಲೆ ಮೇಲೆ ಅರ್ಬಿಗಳು ಒಣಗಾಕಿನಿ ತಗೊಂಡ್ ಬಾ. ಇಷ್ಟಗಳು ಅದಾವ ಕೆಲಸಗಳು. ಇನ್ನು ಏನಾದ್ರು ಇದೆಯಾ ಮೇಘ, ಹೇಳುಮಾ. ಇವಷ್ಟೇ ಕೆಲಸಗಳು ಇವಾಗ. ಇವನ್ನ ಮುಗಿಸ್ಕೊಂಡ್ ಮೊದ್ಲು ಬಾ ನೀನ್. ಆಮೇಲೆ ಮತ್ತೆ ಅವ್ರು ಹುಟ್ಕೊಂಡು ಅಂದ್ರೆ ಹೇಳ್ತೀನಿ. ಆಹಾ ಬಂದ್ಲು ನೋಡು ಕಾಟನ್ ಕ್ಯಾಂಡಿ, ಸಬ್ಬು ಪಸಂದ ಕ್ಯಾಂಡಿ. ಟನ್ ಡನ್ 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 ಕೊಟ್ಟು ಕೊಟ್ಟ ಕಟ್ಟ ಕಟ್ಟ ಕೊಟ್ಟು. ಗಾಬ್ರಾಬ್ಗಳು ಮಾಡು ಡ್ಯಾನ್ಸ್ ಮಾಡು. ನಾನು ಅದನ್ನ ನೋಡ್ತೀನಿ, ನಾನು ಮಾಡ್ತೀನಿ ಆಡು. ಆಯ್ತಿ ಮಾಮರ. ಅದು ನೀ ಅನ್ಕೊಂಡಂಗೆ ಏನಿಲ್ಲ ಚಿನ್ನಿ. ನಾವು ಜಸ್ಟ್ ರೀಲ್ಸ್ ಮಾಡಕತ್ತಿದ್ವಿ. ಮೊದ್ಲು ಅದನ್ನ ಸಂಟ ಬಿಡ ಫಸ್ಟ್. ಯಾರ ಮುಂದ್ರೆ ಇಲ್ಲಿ ಬಿಡಾಕತ್ತಿ ನೀನ? ನಿಜಕ್ಕ ರೀಲ್ಸ್ ಮಾಡಕತ್ತಿದ್ಯಾ? ಬೇಕಾದ್ರೆ ಹೋಗಿ ನನ್ನ ಅಕೌಂಟ್ನಾಗ ನೋಡು. ಶೋಭಾಕಿ ಅಂತ ಐತಿ, ನೋಡ್ಲಾ ರೀಲ್ಸ್ ಮಾಡ್ತೀನಿ ನಾನು. ಏನ ಅಕ್ಕ ಅಕ್ಕ ಪಕ್ಕ ಮನೆಯಲ್ಲಿ ಇರ್ತೀಯ ಅಂತ ಅಕ್ಕ ಗಿಕ್ಕ ಅಂದೆ ಅಂದ್ರೆ ನೋಡ್ ನಿನ್ನ ಪೊಕ್ಕಕ್ಕೆ ಬಾಯಿಗೆ ಇಡ್ತೀನಿ ಮಗಳ. ನಡೆ. ಹಂಗಲ್ಲ ಕಣಮ್ಮ, ಈ ಒಳ್ಳೆದಾಳಕಿ. ನೀ ಇನ್ನೊಮ್ಮಿಕಿನ ಹತ್ರ ರೀಲ್ಸ್ ಮಾಡಕ್ ಬಂದೆ ಅಂದ್ರೆ ನೀನ್ ರೈಲ್ವೆ ಹಳಿ ಹತ್ರ ಹಾಕಿ ಕಸಪಸ ಎಲ್ಲ ನಾನು ಹೊಡಿತೀನಿ. ಆಯಾಗಿ ಕುಂತಿರು ನೀನು, ಆಯಾಗಿ ಕುಳಿತಿರು ನೀನು ರಾಣಿ ಹಾಗೆ. ಆಯಾಸ ಪಡೆದಿರು ಇನ್ನು ಕೂಗುತ್ತ ಹೀಗೆ. ಹಿಂಗ್ಯಾಕ್ ಮಂಗ್ಯಾನಂಗ್ ಆಡಕತ್ತಿ? ಅಯ್ಯೋ ನನ್ ಪ್ರೆಸ್ಟೇಷನ್ ನಾನು ಇನ್ಮೇಲೆ ತೋರಿಸ್ಕೊಳಕ್ ಆಗ್ವಲ್ದೆ, ಅದಕ್ಕೆ. ಬಂಗಾರಿ ಯಾರೋ ಬಂದ್ರು, ಕದ ತೆಗಿ ಹೋಗಲ್ಲ. ನಾನ IT ಪ್ರೊಫೆಷನಲ್. ನನ್ ಕೈಯಾಗ ಕೆಲಸ ಹೇಳ್ತೀನಿ, ಹೋಗಿ ತೆಗಿ ಹೋಗ್. ನಾನು ಪ್ರೊಫೆಷನಲ್ ಗಂಡ. ಆಯ್ತು ತಗೋ, ನಾನು ತೆಗಿತೀನಿ. ಏನಾತ್ ಹಂಗ್ಯಾಕ್ ನಿಂತಿ? ಹುಲಿಗಿಲಿ ಬಂದೈತನ? ಹುಲಿ ಅಲ್ಲ, ಹುಲಿಯರ ಅವು ಬಂದಾಳ. ಟೈಗರ್ ಶಂಕರ ಮಮ್ಮಿ, ಇದೇನೋ ನಿನ್ ಗತಿ? ಹೇಳ್ತೀನಿ ಬಾಮೋ. ಬಾಮ ಅಮ್ಮ, ಕೂತ್ಕೋ. ಏನೋ ನಿನ್ ಅವತಾರ ಇದು? ತಗದೋಗಿ ಅದನ್ನ ತಗ. ಅಮ್ಮ ಆಕಿ ಸ್ವಲ್ಪ ಹುಷಾರು ಇದ್ದಿದ್ದಿಲ್ಲ, ಅದಕ್ಕ ಎಲ್ಲ ಕೆಲ್ಸ ನಾನ ಮಾಡಕತ್ತಿದ್ದೆ ಒಂದಿಟ. ಏನಾಗೈತವ ನಿಂಗ? ಏನೋ ಗೊತ್ತಿಲ್ಲ ನೋಡ್ರಿ. ಗೊತ್ತಿಲ್ಲ ಅದು ಅಮ್ಮ ಅದು ಅವಳಿಗೆ ಪಾಪ ಗೊತ್ತಾಗ್ತಿಲ್ಲ. ಅದು ಸ್ವಲ್ಪ ಜ್ವರಗಳು ಸ್ವಲ್ಪ ಚಳಿಮಾ ಅಷ್ಟೇ. ಬಿಸಿನ ಇಲ್ವಲ್ಲೋ? ಅವ ಕೋಲ್ಡ್ ತಾಕಿ ಬಿಸಿ ಎಲ್ಲಿಂದ ಬರ್ಬೇಕವ? ಅದೆಂತ ಜ್ವರನೋ ಅದು? ಹತ್ತಿರಿ ಕೋಲ್ಡ್ ಜ್ವರ ರೀ. ಕೋಲ್ಡ್ ಜ್ವರ ರೀ. ನಾ ಬಂದೆಲ್ಲ ಎಲ್ಲ ಬಿಡಿಸ್ತೀನಿ.
ಕೋಲ್ ಜ್ವರನ ಬಿಸಿ ಮಾಡ್ತೀನಿ. ಬಿಸಿ ಆಗ್ಲಿಲ್ಲ ಅಂದ್ರೆ ಅತ್ತೆ, ಬಿಸಿ ಆಗ್ಲಿಲ್ಲ ಅಂದ್ರೆ ಬಿಸಿ ಮಾಡಿಸ್ತೀನಿ. ಏನಾಯ್ತು ಫುಲ್ ರೆಡಿ ಆಗಿಬಿಟ್ಟಿದ್ಯಾ? ಎಲ್ಲಿಗೆ ಹೊಂಟಿದ್ಯಾ? ಅವ್ವ ನಾನು ನನ್ನ ಹೆಂಡತಿ ಪಬ್ಬಿಗೆ ಹೊಂಟಿದೀವಿ, ಪಬ್ಬಿಗೆ. ಅಲ್ಲೇ ಮಗ, ಕಬ್ಬ್ ಕೇಳಿನಿ, ಅದೇ ಅದ ಪಬ್ ಏ ಕಬ್ಬಲ್ಲ ಕಣಮ್ಮ, ಪಬ್ ಪಬ್. ರೀ. ಯವ್ವ ಬಿಡ್ಬೇಕಿನ? ಏ ಬಿಡ್ರಿ ಅತ್ತಿಯಾರ ಬಿಡ್ರಿ. ಏನಿದೆ ಇಟ್ಟಿ ಟಂಗಿ ಹಾಕೊಂಡ? ಅಮ್ಮೋ ಅಮ್ಮ ಏನ್ ಮಾಡ್ತಿದ್ ಕಣಮ್ಮೋ? ಲೋ, ನಿನ್ ಹ್ಯಾಂಡ್ರು ಕೆಳಗಡೆ ಬಟ್ಟೆ ಹಾಕೋದೆ ಮರ್ತು ಬಿಟ್ಟಾರ ನೋಡ್ಕಣ. ಅಮ್ಮ ಬಟ್ಟೆ ಅಲ್ಲ ಕಣಮ್ಮ, ಅದು ಪಬ್ಬಿಗೆಲ್ಲ ಹಿಂಗೆ ಹೋಗೋದು. ಅಲ್ಲೇ ಹಿಂಗ್ ಹೋದ್ರನ ಮರ್ಯಾದೆ ರೀ ಅತ್ಯಾರ. ಅದ್ಯಾ ಸೀಮೆ ಫಂಕ್ಷನ್? ಅದು 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 ನಿಂಗೆಲ್ಲ ಗೊತ್ತಾಗಲ್ಲ ಸುಮೀರ್ಮೋ. ಏ ಯಾವ ಫಂಕ್ಷನ್ ಆದ್ರೆ ಏನು, ಜನಗಳು ನೋಡೋಕನೆ ಹೆಂಗಿರ್ತಾವ ಅನ್ನೋದು ಯಾವ ಗೊತ್ತು. ಅದ್ರಲ್ಲೂ ನಮ್ ನೆಂಟ್ರುಗಳು ಇಲಿಗಳು ಹೋಯ್ತಂದ್ರೆ ಹುಳಿಗಳೇ ಹೋಗ್ತಿದೆ ಅಂತ ಅನ್ಕೊಂತಾರೆ. ಈಗ ಇಂಥ ಬಟ್ಟೆ ಹಾಕೊಂಡ್ರೆ ಮತ್ತೆ ನಮ್ ಬಗ್ಗೆ ಆಡ್ಕೊಳ್ಳಾರ್ದ ಇರ್ತಾರೇನೋ. ಹೌದು ಕಣಮ್ಮ, ಕರೆಕ್ಟ್ ಕರೆಕ್ಟ್. ಅದು ಅದು ಏನಾಯ್ತು? ಏನಿಲ್ಲಮ್ಮ, ಸೊಳ್ಳೆ ಕಸ್ತು. ಏ ಹೋಗು, ಹೋಗಿ ಸೀರೆ ಕಟ್ಕೊಂಡ್ ಬರೋ ಹೋಗು. ಅತ್ತೇರಿ, ಈ ಕಾಲದಾಗ ಸೀರೆ ಯಾರು ಉಡ್ತಾರ್ರಿ? ಸೀರೆ ಬಗ್ಗೆ ನಿಂಗೆ ಗೊತ್ತಿಲ್ವೇ? ಅದಕ್ಕೆ ಇಂತ ಮಾತಾಡ್ತಿದ್ದಿಲ್ಲ ನೀನು. ಸೀರೆ ಒಳಗ ಅಂತ ವಿಶೇಷ ಏನೈತ್ರಿ ಅತ್ಯಾರ? ಸೀರೆ ಉಟ್ಕೊಂಡ ಕಾಣೋ ಲಕ್ಷಣಗಳು ಇಂಥ ಬಟ್ಟೆಗಳ ಹಾಕೊಂಡಾಗ ಕಾಣೋದಿಲ್ಲ ಕಣಮ್ಮ. ನಮ್ ಕಾಲದಾಗ ಎಂಟೆಂಟ್ ಮಕ್ಳುಗಳು ಇರ್ತಿದ್ದು. ಯಾಕೆ ಹೇಳು? ಯಾಕಂದ್ರೆ ಸೀರೆ ಒಳಗೆ ಉಟ್ಕೊಂಡು ನಾವು ಗಂಡನ್ನ ಶರಣ್ಯಾಗ ಗಂಟ್ ಹಾಕೊಂಡು ಇಟ್ಕೊಂಡಿರ್ತಿದ್ವಿ. ಈಗಿನ ಕಾಲದಾಗ ಇಂತಿಂತ ಬಟ್ಟೆಗಳು ಹಾಕೊಂತಾವು. ಗಂಡ ಯಾರು ಹೆಂಡತಿ ಯಾರು ಅಂತ ಒಂದು ತಿಳಿಯಂಗಿಲ್ಲ. ಅವೋಯ್ ನೀನು ಹಳ್ಳಿಲಿದ್ದಳು, ಇದೆಲ್ಲ ಗೊತ್ತಾಗಂಗಿಲ್ಲ ನಿಂದ. ಇಲ್ಲಿ ಇದೇ ಎಲ್ಲ ಫ್ಯಾಷನ್ ಈಗ. ಇವಾಗ ನಾನು ಇದೇ ಸಿಟಿನಲ್ಲೇ ಇರೋದು. ಅದಕ್ಕ ಹಂಗಾರ ನಾನು ಇವಳ ಜೊತೆ ಬರ್ತೀನಿ ಇವಾಗ. ಅತ್ತಿರಿ, ಆ ತರ ಫಂಕ್ಷನ್ಗಳಿಗೆಲ್ಲ ನಿಮ್ಮನ್ನ ಕರ್ಕೊಂಡು ಹೋಗಕ್ ಆಗಲ್ಲ, ನೀವು ಬರಂಗೂ ಇಲ್ಲ. ನೋಡುವ, ನಮ್ಮೂರ್ನಾಗ ಎಲ್ಲ ಹಿರಿತಲೆಗಳು ಇಲ್ಲಾರ್ದನ ಯಾವ ಫಂಕ್ಷನ್ ನಡೆಯಂಗಿಲ್ಲ. ಅವೋ ಈ ಫಂಕ್ಷನ್ಗಳೆಲ್ಲ ಹಿರಿತಲೆಗಳು ಇದ್ರೆ ಆ ಫಂಕ್ಷನ್ಗಳು ನಡೆಯಂಗಿಲ್ಲ. ಏನಂದಿ? ಅದಮ್ಮ ಈ ಫಂಕ್ಷನ್ಗಳಲ್ಲಿ ನೀವು ಬ್ಯಾಡಮ್ಮ. ಅದು ಅಲ್ದ ಈ ಫಂಕ್ಷನ್ಗಳಲ್ಲಿ ಗಂಡ ಇಂತ ಅಷ್ಟೇ ಮಾತ್ರ ಹೋಗ್ಬೇಕಮ್ಮ. ನೀವ್ ಏನಾರ ಹೇಳಿ, ನಾ ಮಾತ್ರ ನಿಮ್ ಜೋಡಿ ಈಗ ಫಂಕ್ಷನ್ಗೆ ಬರೋದಯ್ಯ. ರೀ, ಏನ್ ಮಾಡೋದ್ರಿ ಇವಾಗ? ಟೈಮ್ ಆಯ್ತು. ಸರಿ ಕಣಮ್ಮ, ನೀನು ನಮ್ಮ ಫಂಕ್ಷನ್ಗೆ ಬಾ. ಇವಳ ತರ ಡ್ರೆಸ್ ಹಾಕೋಬೇಕು ನೋಡ್ ನೀನು. ಹಾ ಯಪ್ಪ, ನಾನ್ ಮಾತ್ರ ನಿಮ್ ಜೋಡಿ ಬರಂಗಿಲ್ಲ. ಹೋಯ್ ಬರ್ರಿ ನೀವು. ಏ ಬಾಯ್ ಕಣಮ್ಮ. ಎಲ್ಲ ಕಳ್ ನನ್ ಮಗನೇ. ಈಗಿನ ಕಾಲದ ಲಗು ಹೇಳೋದ ಗೊತ್ತಿಲ್ಲ ನೋಡಿ ಇವಕ್ಕ. ಎಲ್ಲಪ್ಪ ನಿನ್ ಹೆಂಡ್ತಿ ಇನ್ನಾದ್ರೂ ಎದ್ದೇ ಇಲ್ಲ? ಅವ್ವ ನೀನೆ ಪಬ್ಬಿಗೆ ಹೋಗಿದ್ವಲ್ಲ, ಲೇಟ್ ಆಗಿ ಬಂದ್ವಿ, ಹಂಗಾಗಿ ಒಂದಿಟ್ ಮಕ್ಕೊಂಡಾಳ ನೋಡು. ಆ ಪಬ್ಬಿಗೆ ಹೋದಾಗ ರಾತ್ರಿ ಎಲ್ಲ ನಿದ್ದಿನ ಕೊಟ್ಟಿಲ್ಲಕ್ಕಿ, ಅದಕ್ಕ ಒಂದಿಟ್ ಬಾಯಿಗೆ ಬಂದಂಗ್ ಬೈದ್ ಬಿಟ್ಟೆ ನೋಡ್ ನಾನು. ಅದಕ್ಕ ಈಗ ಬಾಯಿ ಮುಚ್ಕೊಂಡ್ ಮಲ್ಕೊಂಡಾಳ, ಇನ್ನೂ ಎದ್ದಿಲ್ಲ ನೋಡು. ಎಲ್ಲ ಹೋಗತ್ತಿ ನಿಮ್ಮ ಅಂಶದ ಬುದ್ಧಿಗಳು. ನಿಮ್ಮ ಅಪ್ಪನ ಹಿಂಗೆ ಎಗರಾಡ್ತಿದ್ದ ಬರೀ. ಹೆಂಡ್ರಿಗೆ ಹಂಗೆಲ್ಲ ಮಾತಾಡ್ಬಾರ್ದು, ಹಂಗೆಲ್ಲ ಹಿಂಸೆಗಳನ್ನ ಕೊಡಬಾರ್ದಪ್ಪ. ಅದೆಲ್ಲ ಬ್ಯಾಡ್ ಬ್ಯಾಡ್ ಹ್ಯಾಬಿಟ್ ಅದು. ಯವ್ವ ನೀ ಇದೆಯಾ ಅಂತ ಅಕ್ಕಿ ಒದೆ ಬಿದ್ದಿಲ್ಲ, ಇಲ್ಲಾಂದ್ರೆ ರಾತ್ರಿ ಎಲ್ಲ ಅಕ್ಕಿಗೆ ಕರ್ರ ಮೊರ್ರು ಅನಿಸ್ಬಿಡ್ತಿದ್ದೆ ಅಕ್ಕಿಗೆ. ಲೋ ಮಗ, ಹಂಗೆಲ್ಲ ಮಾಡ್ಬಾರ್ದು. ನಿಮ್ಮಪ್ಪನ ಹಿಂಗೆಯಾ ಸಣ್ಣ ಪುಟ್ಟ ಕೆಲ್ಸಕ್ಕೂ ಸಿಡಿಮಿಡಿ ಮಾಡ್ಕೊಂಡ್ ಬರೀ ಜಗಳನ ತೆಗಿತಿತ್ತು ಅದು ಅಂತರು. ಹಂಗೆಲ್ಲ ಮಾಡ್ತಿದ್ನ ಅಪ್ಪ. ಇರು ಒಂದ್ ನಿಮಿಷ ಬರ್ತೀನಿ, ಅವಳಿಗೆ ಮಾಡ್ತೀನಿ. ಲೋ ಮಗ ಮಗ ಲೋ ಮಗ. ಸುಮ್ನಿರಮ್ಮ, ನಿಂಗೆ ಗೊತ್ತಾಗಲ್ಲ. ಈಗ ಹೋಗಿ ಒಂದಿಟ್ ಬಿಸಿಕ್ ಮುಟ್ಟಿಸ್ತೀನಿ ಅಕ್ಕಿಗೆ. ಅಯ್ಯೋ ದೇವ್ರೇ, ಯಾಕಪ್ಪ ನನ್ ಮಗಂಗೆ ಇಂಥ ದೊಡ್ಡ ಕೋಪ ಕೊಟ್ಬಿಟ್ಟೆ? ಅಯ್ಯೋ ಇಷ್ಟಕ್ಕೆ ಹೊಡೆದ್ಬಿಟ್ನಾ? ತಿನ್ನು ಮಗ ತಿನ್ನು, ನಿಂಗೆ ಇಷ್ಟ ಅಂತ ಅದೇನೋ ವೆಜಿಟೇಬಲ್ ಪಲಾವ್ ಮಾಡಿದೀನಿ, ಪಲಾವ್. ಹೌದಾ ಯವ್ವ, ಬಾ ತಿನ್ನಗೆ ತಿಂತಿದ್ರವ್ವ. ಏ ನಿನ್ ಹಣೆ ಬರಕ್ ಒಂದ್ ಇಸ್ತ್ರಿ ಮಾಡಕ್ ಬರಲ್ಲೇ ನಿಂಗ? ನನ್ ಬ್ಲೌಸ್ ಸುಟ್ಟಾಕಿ ಅಲ್ಲ ಮಗ. ಅವಾಗ್ಲೇ ಬಿಸಿ ಮುಟ್ಟಿಸ್ತೀನಿ ಅಂತ ಹೋಗಿದ್ದು ಇದೇನಾ? ಥೂ ನಿನ್ನ, ಬೆಂಕಿ ಹಾಕ ನಿನ್ ಜನ್ಮಕ್ಕೊಂದಿಟ್ಟು. ಥೂ ನಿಮ್ಮ, ಒಂದ್ ಕೆಲ್ಸನೂ ನೆಟ್ಟಂಗ್ ಮಾಡಾಕ ಬರಂಗಿಲ್ಲಲ್ಲ. ಆ ನಾವು ಬಾತ್ರೂಮ್ ತೊಳೆದಿಲ್ಲ, ಕಸ ಹೊಡೆದಿಲ್ಲ, ನೆಟ್ಟಂಗ್ ಹೊರಗಿನ ರಂಗೋಲಿ ಹಾಕಿಲ್ಲ. ಆಮೇಲೆ ನನ್ ಅದು ಹೋಗ್ಲಿ, ನನ್ ಫೋನ್ ಚಾರ್ಜರ್ ಇಟ್ಟಿಲ್ಲಲ್ಲ ನೀವು. ಏನ್ಲ ಮಗ, ಇಂಥ ಸಣ್ಣ ಕೆಲಸಗಳೆಲ್ಲ ನೀನೇ ಮಾಡ್ತೀಯ ಮಗ? ಅವೋ ಇಂಥದ್ರಾಗೆಲ್ಲ ಸಣ್ಣ ಕೆಲಸ ದೊಡ್ಡ ಕೆಲಸ ಅಂತ ಇರಂಗಿಲ್ಲ ಕಣವೋ. ಎಲ್ಲ ಹೋಕ್ಕವ್ ನಿಮ್ಮ ಅಪ್ಪನ ಗುಟ್ಟುಗಳು? ಅವೋಯ್ ಅಪ್ಪನು ಇದೇ ಕೆಲಸ ಮಾಡ್ತಿದ್ನಾ? ಅಯ್ಯ ಇಲ್ಲ ಬಿಡು. ಅತ್ತಿರಿ ಸುಮ್ಮಿರ್ರಿ. ಹೊರಗಿನ ಕೆಲಸ ಮಾಡಕ್ ದುಡ್ಡು ತಂದ್ ಹಾಕಂಗ ಗೊತ್ತಿಲ್ಲೋರ್ದವಂಗೆ ಮನಿ ಕೆಲ್ಸನ ಒಂದ್ ದೊಡ್ಡದ. ಹೂಲೆ ಕೆಲ್ಸಕ್ ಬಾರ್ದವಣೆ. ನೋಡ, ಏನ್ ಬೇಕಾದ್ ತಡ್ಕೊಂತೀನಿ, ಈ ಮಾತ್ ಮಾತ್ರ ತಡ್ಕೊಂಗಿಲ್ಲ ನಾನು. ಅದಕ್ಕ ಇವತ್ತಿಂದ ಆಟೋ ಓಡ್ಸಕ್ ಹೋಗ್ತೀನಿ ಕಣಮ್ಮ. ಚಲೋ ಆತ್ ಮಗ, ನಾವು ಕೆಲಸ ಮಾಡಿ ಕೆಲಸ. ಟ್ರಾನ್ಸ್ಪೋರ್ಟ್ ಕಂಪ್ನಿ ಕೆಲಸ ಮಾಡ್ತೀನಿ ಅಂತ 3 ತಿಂಗಳಿಗೆ ಬಿಟ್ಟಿ. ಅದ್ ಯಾವ್ದ ಬಿಟಿ ಕಂಪ್ನಿ ಒಳಗೆ ಮಾಡ್ತೀನಿ ಅಂತ 2 ತಿಂಗಳಿಗೆ ಬಿಟ್ಟಿ. ಆಮೇಲೆ ಅದ್ ಯಾವ್ದೋ ಇಂಪೋರ್ಟ್ ಅನ್ನೋ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅದನ್ನು ರೋಡಿಗೆ ತಂದಿಟ್ಟಿ. ಇನ್ ಅದ ರೋಡ್ನಾಗ ಆಟೋ ಓಡಿಸ್ಕೊಂತ ಅಡ್ಡಾಡ್ತೀಯ ನೀನು? ನನಗ್ ನನ್ನ ಫ್ರೆಂಡ್ಸ್ ಮುಂದೆ ನನ್ ಗಂಡ ಆಟೋ ಓಡಿಸ್ತಾನಂದ್ರ ನಂಗೆ ಮರ್ಯಾದೆ ಹೋಗುತ್ತ. ಏನಂದ್ರೆ ಏನ್ ಅನ್ಕೊಂಡಿದ್ಯಾ ಆಟೋ ಡ್ರೈವರ್ಸ್ ಅಂದ್ರೆ? ಶಬ್ಬಾಷ್ ಮಗನೇ, ಹುಲಿ ಹೊಟ್ಟೆಲಿ ಹುಲಿನೇ ಹುಟ್ಟೋದು. ಅವೋ ಏನ್ ಮಾಡಾಕತ್ತೀಯ? ಪಾತ್ರೆಗಳು ಏನಾರು ತಿಕ್ಕೊಡ್ಬೇಕೇನು? ಅಲ್ಲ ಕಣ್ ಮಗ, ನೀನಾದ್ರೂ ನಮ್ಮ ವಂಶದ ಮರ್ಯಾದೆ ಉಳಿಸ್ತಿ ಅಂದ್ರೆ ನೀನು ಹಂಗೆ ಆಗಿಯಲ್ಲ ಅಮ್ಮವ್ರ ಗಂಡಂತಾರೆ. ಹೋಗ್ಲಿ, ಈಗ ಮನಿ ಮರ್ಯಾದೆ ಉಳಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳು ಒಂದಿಟ್ಟು.
ಏನಿಲ್ಲ ಮನಿ ಕೆಲಸಗಳನ್ನೆಲ್ಲ ನಿಮ್ಮ ಹೆಂಡತಿ ಕಡೆ ಮಾಡಿಸೊಂದಿತ್ತು. ಆಕಿ ಕಂಪ್ಯೂಟರ್ ಕೊಟ್ಟೋದ್ ಬಿಟ್ಟು ಮತ್ತೆ ಯಾವ ಕೆಲಸನ ಮಾಡಕ್ ಬರಲ್ಲಮ್ಮ. ನಾನಿದ್ದೀನಲ್ಲ ಕಳಿಸ್ಕೊಡೋದಕ್ಕೆ, ಕಳಿಸ್ಕೊಡು ಇಲ್ಲಿ, ಹೋಗೋ ಕಳಿಸ್ಕೊಡು. ಅಮ್ಮ ಒಂಚೂರು ಕೇಳಮ್ಮ, ಆಕಿಗೆ ಏನು ಬರೋದಿಲ್ಲ. ನಾ ಅದನ್ನ ಹೇಳ್ಕೊಡ್ತೀನಿ, ಹೋಗಿ ನೀ ಸರಳ ಈಗ. ಅತ್ತಿರಿ ಏನಕ್ಕೆ ಕರೆದ್ರ ಅಂತಲ್ಲ ನೋಡುವ, ನಾನು ಇವತ್ತು ನಿನಗ ಪಲಾವ್ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ, ತಿಳ್ಕೊ ಏನ. ಅತ್ತಿರಿ ಅದು ಇಲ್ಲ ಇದು ಇಲ್ಲ, ನಾ ಹೇಳ್ಕೊಡ್ತೀನಿ ತಿಳ್ಕೊ ಏನ. ತರಕಾರಿಗಳನ್ನೆಲ್ಲ ಚಂದಂಗ್ ತೊಳೆದ್ಕೊಡು ಏನ. ನಂಗ್ ಬರಂಗಿಲ್ರಿ ಇದು. ಅವ್ವ ನಾ ತೊಳ್ಕೊಳ್ತೀನಿ ಕೊಡುವೆ. ಮುಚ್ಕೊಂಡಿರೋ ನೀನು, ನಮ್ಮಿಬ್ಬರ ನಡು ನೀ ಬರಕ ಹೋಗ್ಬೇಡ, ನಡಿನಿ. ಅವ್ವ ನನ್ನ ಹೆಂಡತಿ ಮುಂದೆ ಮರ್ಯಾದೆ ತೆಗಿಬೇಡವಾ. ನಿಂಗ್ ಮರ್ಯಾದೆ ಅನ್ನೋದು ಎಲ್ಲ ಐತ್ ಸ್ವಲ್ಪನಾದ್ರು. ಅತ್ತಿರಿ ನಂಗೆಲ್ಲ ತೊಳ್ಯಾಕ್ ಬರಂಗಿಲ್ರಿ. ನೋಡುವ ದಿನಕ್ಕ 6 ಸಲ ಮುಖ ತೊಳಿತಲ್ಲ ನೀನು, ಅದ್ರಾಗ 1 ಸಲ 2 ಸಲ ಇದನ್ನ ತೊಳೆದ್ಬಿಟ್ರೆ ಹೆಂಗ ತೊಳೆದು ಅಷ್ಟ ನೋಡು. ಅದಂಗ್ರಿ ಅತ್ತೆ ನೋಡುವ, ಈ ತರಕಾರಿಗಳಲ್ಲಿ ನಿನ್ ಮುಖದಾಗ ಏನ್ ಕೊಳೆ ಐತಲ್ಲ ಅದ್ರಷ್ಟಂತೂ ಇರಂಗಿಲ್ಲ, ಅದಕ್ಕಿಂತ ಚಲೋ ಇರ್ತೈತಿ, ಅದಕ್ಕೆ 2 ಸಲ ತೊಳಿ ಅಂತ ಹೇಳಿದ್ದು. ಅತ್ತಿರ ಅವೋಯ್ ನಿಂಗ್ ಹೋಗಂತ ಏನಿಲ್ಲ, ಹೋಗ್ ಟಿವಿ ನೋಡೋಗ್. ಅದೇನೋ ಟಿವಿ ಒಳಗೆ ಏನೋ ಬರುತ್ತಲ್ಲ ಡಿಶುಮ್ ಡಿಶುಮ್ FF, ಆ ಟಿವಿ ನೋಡೋಗು. ಅವೋಯ್ ಅದು FF TV ಅಲ್ಲ ಓಯ್, WWF ಅದು. ದೇಯ ನೋಡ್ ಹೋಗು, ಇದನ್ನ ತೊಳೆದು ಕತ್ತರಿಸಿ ಇಡು, ಬರ್ತೀನಿ ವಾಪಸ್. ಅಲ್ಲ ಮುದುಕಿ, ನನಗ ಕೆಲಸ ಹಚ್ಚಿದ್ಲಲ್ಲ, ನನ್ನ ಮುಖ ಕೊಳೆಗತ್ತೈತೆ, ಬಾ ನೀನು ಮಾಡ್ತೀನಿ. ಅರೇ ಏನಾತ? ಈ ಪಲ್ಯ ತೊಳೆದಿದ್ ನೀರ್ನ್ಯಾಗ ಬಿದ್ದು ಚಾಕು ನನ್ನ ಮೇಲೆ ಬಿದ್ದು ಎಲ್ಲ ಮುರಿದೋಯ್ತು. ನನ್ ಕಾಲು, ನನ್ ಕೈ. ಯವ್ವೋ ನಾನು ನಿನ್ಗೆ ಹೇಳ್ದೆ ಆಕಿಗೆ ಬರೋದಿಲ್ಲ ಅಂತ ಹೇಳಿ, ನೀನೇ ನೋಡು ಈಗ. ನಿನ್ ಹೆಂಡತಿ ಕಣ್ಣಾಗ ಮೂಗ್ಯಾಗ ಸುಂಬಳನೂ ಇಲ್ಲ ನೀರು ಇಲ್ಲ, ಸುಳ್ಳ ನಾಟಕ ಆಡ್ತೇಳ ನೋಡಕ್ಕಿ. ಯವ್ವ ನಾ ಹೇಳಿಲ್ಲ ಆಕಿ ಕಂಪ್ಯೂಟರ್ ಕೊಟ್ಟದು ಅಂದ್ಬಿಟ್ಟು ಮತ್ತೇನು ಬರಂಗಿಲ್ಲ ಅಂತ ಹೇಳಿ, ಸುಮ್ಮನೆ ನೋಡಿ ಈಗ. ಬಾ 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 ಹಾಸ್ಪಿಟ್ಲ್ ಹೋಗೋಣ ಬಾ. ಯವ್ವ ನಾ ದವಾಖಾನೆ ಕರ್ಕೊಂಡು ಹೋಗ್ಬಿಡ್ತೀನಿ, ನೀ ಎಲ್ಲ ಕೆಲಸ ಮಾಡಿರು. ಇರ್ಲಿ ಬಿಡ್ರಿ, ನನ್ನ ಒಂದಿಟ್ಟ ಬೆಡ್ರೂಮಿಗೆ ಬಿಟ್ಟು ಬಿಡ್ರಿ ಅಷ್ಟೇ. ನೀವು ಹೋಗಿ ಟಿವಿ ನೋಡ್ಕೊಡ್ರಿ, ಅತ್ತೆ ಎಲ್ಲ ಮಾಡ್ಕೊಂತಾಳ, ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಎಲ್ಲ ಕಡಿಮೆ ಆಗುತ್ತ. ಬೆಡ್ ರೆಸ್ಟ್ ತಗೊಂಡ್ರೆ ಎಲ್ಲ ಕಡಿಮೆ ಆಗುತ್ತ. ನೋಡವ್ವ ನಾನು ಹೆಂಡತಿ ಎಷ್ಟು ಒಳ್ಳೆದಾಳ, ಕಾಲ್ ಬೇಳೆ ಅಷ್ಟು ಕಟ್ ಆಗಿದ್ರು ನಾನು ಟಿವಿ ನೋಡಿ ನೀ ಆರಾಮಾಗಿರು, ನೀ ಏನ್ ದವಾಖಾನೆ ಬರೋದು ಬೇಡ, ನಾ ರೆಸ್ಟ್ ತಗೊಂಡು ಕಡಿಮೆ ಮಾಡ್ಕೊಂತೀನಿ ಅಂತಾಳ. ನೀ ಬಡ ಪಲಾವ್ ಮಾಡ್ಬೇಕು, ಅಪ್ಪ ರಕ್ತ ಭಾಳ ಹೊಂಟೈತಿ, ನಾನು ದವಾಖಾನೆಗೆ ಕರ್ಕೊಂಡು ಹೋಗ್ಬರ್ತೀನಿ, ಒಬ್ಬಕ್ಕಂತೂ ಹೋಗಕ್ಕಾಗಲ್ಲ, ನೀ ಬಡಬರ್ ಮಾಡ್ಬೇಕು, ನಾನು ಹೋಗಿ ಬರ್ತೀನಿ ಒಂದಿಟ, ಇಲ್ಲ ಏನು ತಗೊಂಡ್ ಬರ್ತೀನಿ ಹೋಗಿ. ಹೌದು ಕಣಪ್ಪ, ಹೋಗಪ್ಪ. ಏನ್ ಡವ್ ಮಾಡ್ತಾಳೆ ನನ್ ಸೊಸಿ, ಯಪ್ಪ ಯಪ್ಪ ಯಪ್ಪ. ಆದ್ರೆ ರಕ್ತನ ಬಂದಿಲ್ಲ, ಏನು ಆಗಿಲ್ಲ, ಏನ್ ಹಚ್ಕೊಂಡಾಳಿಕಿ ನೋಡಿ ನಿಂದರ್. ಬಾ 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 ನೋಡಿಕಿ ನಾವ್ನ ಏನೋ ಏನೋ ಟೊಮಾಟೊ ಸ್ಲಾಸ್ ಏನೋ ಪಾಸ್ ಹಚ್ಕೊಂಡು ನಮ್ಮನ್ನ ಯಾಮಾರ್ಸಿದ್ ನೋಡಿಕಿ. ಶಂಕ್ರ ಬಾ ಇಲ್ಲಿ. ಯಾಕೆವ್ವ? ನಿನ್ ಹೆಂಡತಿಗೆ ಏನಾರ ಬೇರೆ ಕಾಯಿಲೆ ಐತೇನೋ? ಇಲ್ಲ ಯವ್ವ, ಯಾಕಂಗ್ ಮಾತಾಡಕತ್ತಿ? ನೋಡ ಇದೇನೋ ಸಾಸ ಪಾಸ ಅಂತೀರ್ ನೋಡ, ಅದನ್ನ ಹಚ್ಕೊಂಡಿಟ್ಟು ನಾಟಕ ಮಾಡಿ ಹೋಲ್ ನೋಡಿಕಿ. ಯವ್ವ ನನ್ನ ಹೆಂಡತಿ ಅಂತಕ್ಕೆಲ್ಲ ನೀ ಸುಮ್ಮನೆ ಏನೋ ಹೇಳ್ಬೇಡ, ಹೋಗು ನೀ ಅಡ್ಗೆ ಮಾಡಿ, ಇಲ್ಲ ನಾ ಮಾಡಿ ಹಾಕ್ತೀನಿ. ಹೌದಲ್ಮಾ, ಏನೋ ಅನಿಸ್ತಿದೆ ಇದು. ನೋಡ್ದ ನಿನ್ ಹೆಂಡತಿ ಎಷ್ಟು ಡ್ರಾಮಾ ಮಾಡ್ತಾಳಂತ, ಮಿಟಕ್ಲಾಡಿ ಮಿಟಕ್ ಮಾಡ್ಕೊಂತ ಹೋದ್ಲೀಗ. ಹೌದಲ್ಮಾ, ಏನ್ ಮಾಡೋಣ ಇವಾಗ? ಮಗ ಆಕಿನಾಗೆ ಒಪ್ಕೊಂಡು ಬರ್ಬೇಕು ನೋಡ, ಹಂಗ ಮಾಡೋಣ ನಾ ಈ ಸಲ ಆಕಿಗೆ. ಹ್ಞೂ ಕಣಮ್ಮ, ಹ್ಞೂ ಕಣಮ್ಮ. ಅಲ್ಲ ಕವಿತಾ, ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಯವ್ವ? ಹೆಂಗದಾನ ಅಪ್ಪ ಅವ್ವ ಎಲ್ಲಾರು ಚೆನ್ನಾಗದಾರಿ ಇಲ್ಲ? ಹ್ಞೂನ್ರಿ ಅತ್ತಿ, ಎಲ್ಲರೂ ಚೆನ್ನಾಗದಾರ್ರಿ, ಅಪ್ಪ ಅಮ್ಮನೂ ಆರಾಮದಾರ್ರಿ. ನಮ್ಮ ಅಣ್ಣ ಮಲ್ಲಪ್ಪ ಗೌಡ ಅವ ಹೆಂಗದಾನ, ಚೆನ್ನಾಗದಾನ ಇಲ್ಲ? ಅಯ್ಯರಿ ಅತ್ತಿ, ನಿಮ್ಮ ಅಣ್ಣಗೇನ್ ದಾಡಿ ಎಲ್ಲ ತಿನ್ಕೊಂಡ್ ಗುಂಡ್ಕ ಮಸ್ತ್ ಆಗ್ಯದಾನ. ಚಿಕನ್ ಚಿಲ್ಲಿ ಬಾವಾ. ಅಯ್ಯೋ ನಾಚ್ಕೊಂಡ್ ಎಷ್ಟು ನೀರ್ ಹಾಕಾಳಿ ಇವಳು. ಏನೋ ನಮ್ಮ ಮಾವ ನಿಂಗೇನೋ ಗಂಡ್ ನೋಡ್ತಾನಂತ ಹೇಳಿದ್ರು. ಅಯ್ಯ ಅವನೆಲ್ಲ ನೋಡ್ತಾನೆ, ಮನೆ ನೋಡದೆ ಅವ್ನ್ ಕಷ್ಟ ಆಗಿದೆ. ಓ ಎಣ್ಣೆ ಹೊಡೆದು ಇನ್ನೂ ಬಿಟ್ಟಿಲ್ವಾ? ಅಯ್ಯ ಅದೆಲ್ಲ ಬಿಡ್ತಾನೆ ಬಿಡಿ ಮಾವ, ಅವ್ ಬಿಡೋದು ಒಂದೇ, ನಾವು ಹೋಗಿ ಓಡಿ ಹೋಗೋದು ಒಂದೇ. ಇದೇನ್ ಬಾವ ಇಟ್ಟೊಂದು ಸೊರಗೋಗ್ಬಿಟ್ಟಿದ್ಯಾ? ಯಾಕೆ ನಿನ್ ಹೆಂಡ್ರು ನೀನ್ ಚೆನ್ನಾಗಿ ನೋಡ್ಕೋದಿಲ್ವಾ? ನಾ ಬಂದಿನೆಲ್ಲ ಬಿಟ್ಬಿಡು, ಇನ್ನ ನಾನೆಲ್ಲ ನೋಡ್ಕೊಂಡ್ ಹಾಕ್ತೀನಿ ನಿನ್ನ. ಹ್ಞೂನಯ್ಯವ್ವ, ಅದಕ್ಕೆ ನೀನು ಕರ್ಸಿದ್ದು, ಆಕಿ ಏನೋ ಕೈ ಏನೋ ಕಟ್ ಆಗೈತಂತೆ, ರೆಸ್ಟ್ ತಗೊಳಕತ್ತಾಳ, ನನಗೂ ವಯಸ್ಸಾಗೈತಿ, ಮಾಡಿ ಹಾಕಕ್ಕೆಲ್ಲ ಆಗ್ಬೇಕು, ಅದಕ್ಕೆ ನೀನು ಬಾ ಅಂತೇಳಿ ನೀನು ಕರ್ಸಿ. ಅಯ್ಯ ಅತ್ತಾರ, ಇಷ್ಟು ಜವಾಬ್ದಾರಿ ಕೊಟ್ರೆ ಮುಗೀತಲ್ಲ, ಎಲ್ಲ ಉಂಡಿಸಿ ಡಂಬಾಕಿ ಎಲ್ಲ ಮಾಡಿ ಹಾಕಿಬಿಡ್ತೀನಿ. ನಮ್ಮ ಮಾವ ನೋಡು 1 ತಿಂಗಳದಾಗ ಭರ್ಜರಿ ಪೈಲ್ವಾನ್ ಆಗಿರ್ಬೇಕು ನೋಡು. ಚೆನ್ನಾಗಿ ಏನ್ ನೋಡ್ಕೊಂತಾಳೆ, ಬರೀ ಮನೆ ಕೆಲಸ ಅಂತಾರ ನೋಡ್ಕೊಂತಾಳೆ. ಅದಕ್ಕೆ ಮಾವ ನನ್ನನ್ ಮದ್ವೆ ಹಾಕೋ ಅಂತ ಹೇಳಿದ್ದು. ಹೋಗಿ ಆ ಮಿಟಕ್ಲಾರಿನ ಮದ್ವೆ ಆಗಿದಿ, ದುಡಿತಾಳಂತ ಹೇಳಿ ನೋಡೀಗ ಮನೆ ಕೆಲಸ ತಗೊಂಡು ಮಾಡಿಟ್ಟಿದ್ದಾಳೆ ನಿನ್ನ. ಅದೇ ನನ್ನನ್ ಮದ್ವೆ ಆಗಿದ್ರೆ ಈಗ ರಾಜನ್ ತರ ಮೆರಿತಿದ್ದಿ, ನಾನು ರಾಣಿ ತರ ಇರ್ತಿದ್ದೆ. ನೋಡಕೊಳ್ಳೆ ತೊಂಡೆ ಹಣ್ಣಿನ ತರ ಇದೆಯಾ, ಕಚ್ಕೊಂಡ್ ತಿನ್ನೋತರ. ಪಾವ ನೀ ಮತ್ತೆ ಜೋಕ್ ಮಾಡೋದು ಬಿಟ್ಟೇ ಇಲ್ಲಲ್ಲ. ಇದೊಂದ್ ಯಾವ್ದೋ ಹೊಸದಾಗಿ ಮಿಟಕ್ಲಾಡಿ ಬಂದೈತಲ್ಲ ನಮ್ಮನಿಗೆ. ಯಾರಕ್ಕಿ? ಅಕ್ಕಿಯಾ? ಅಕ್ಕಿನ ನಾನು ಇವ್ರ ಅತ್ತಿ ಮಗಳು. ಯಾವಾಗ ಹುಟ್ಕೊಂಡೇವ ನೀನು ಅತ್ತಿ ಮಗಳಾಗಿ? ನಾ ಹುಟ್ಟಿ 32 ವರ್ಷ ಬಂತು, ನೀ ಇವಾಗ ಕೇಳಾಕತ್ತೀಯನ? ನೀ ಹುಟ್ಟಿರ್ಲಿಕ್ಕಂದ್ರ ನಮ್ಮ ಮಾವನ್ ನಾನ ಮದುವೆ ಆಗಿರ್ತಿದ್ದೆ ಇಷ್ಟ ಅನಸ್ಲೆ. ಬಂದನ ಇಕ್ಕಬೇಕು ಮಿಟಕ್ಲಾಡಿ ಅಳ್ಳಾಡ್ಸ್ಕೊಂಡ್. ಏನಂದಿ? ಹೆಂಗ ಬಂದಿ ಅಂತ ಕೇಳ್ದೆ. ಈಗ ಸರ್ಕಾರದವ್ರ ಬಸ್ ಫ್ರೀ ಆಗಿ ಕೊಟ್ಟಾರಲ್ಲ, ಆ ಫ್ರೀ ಆಗಿ ಬಸ್ ಒಳಗೆ ಫ್ರೀ ಆಗಿ ಬಂದಿದ್ದೀನಿ. ನಿನ್ನನ್ನು ನೀವಪ್ಪ ಫ್ರೀ ಆಗಿ ಬಿಟ್ಬಿಟ್ಟನ್ನ ಈಗ. ಏನಂದಿ? ಯಾಕ ಕಿವಿ ಕೇಳಿಸಲ್ಲ? ಕಿವುಡ್ ಅದೇನು? ಇಲ್ಲ, ನೀ ಒಳಗೊಳಗೆ ಗುಡುಗುಡು ಮಾಡಕತ್ತರ, ಏನ್ ಕೇಳ್ಬೇಕು? ಎದ್ದು ಬರ್ರಿ ಎತ್ತಾಗ. ಬಂದೆ.
ಕವಿ ನಿನ್ನಂತವಳು ಈ ಮನೆ ಸೊಸಿಯಾಗಿ ಬರ್ಬೇಕಾಗಿತ್ತು ಕಣಮ್ಮಿ. ಈ ಯಾವಕಿನ ಕಟ್ಕೊಂಡು ಬಂದಿದ್ದಾನೆ, ನಾ ಕಟ್ಕೊಂಡು ದಿನಾನೇ ಹೇಳಿದ್ದೀನಿ ಇವಂಗೆ ಬೇಡ ಇಕ್ಕಿ ಅಂತ ಹೇಳಿ. ಆದ್ರೆ ಆಕಿನ ಕಟ್ಕೊಂಡು ಬಂದು ನಮ್ದು ಮನಿ ಅನ್ನೋದು ದರಿದ್ರ ಮಾಡಿಟ್ಟು ಬಿಟ್ಟಿದ್ದಾನೆ. ಅತ್ತಿ ಈಗ ಏನು ಟೈಮ್ ಮಿಂಚಿಲ್ಲ, ನಾನು ರೆಡಿನೇ ಅದೀನಿ. ಏನ ಅಂದ್ರಲ್ಲ ಏನ ಅಂದ್ರಲ್ಲ ಏನಿಲ್ಲ, ಅದೇನೋ ಕೊಡ್ತಿರ್ತಿಯಲ್ಲ ಅವಾಗ ಅವಾಗ ಅದನ್ನ ಹೇಳಕತ್ತೀನಿ. ಅದನ್ನ ಕೊಟ್ಟಿದ್ದಕ್ಕ ನಿಮ್ಮ ಮಗ ಬಿಟ್ಟಿ ತಿನ್ನಕತ್ತಿದ್ದು, ನೀವು ಬಿಟ್ಟಿ ತಿನ್ನಕತ್ತಿದ್ದು. ಏನಂದಿ? ಹಾ, ಕೂಳು ಕೂಳು ಬಿಟ್ಟಿ ತಿಂತಿರಲ್ಲ 3 ಜನ ಕುತ್ಕೊಂಡು. ಈಗ ಅದನ್ನ ಕುಟ್ಟೆ ಸಂಪಾದನೆ ಮಾಡಾಕತ್ತೀನಿ ಅಂದೆ. ನಿಮ್ಮ ಮಗನಿಗೂ ಏನ್ ಕೆಲಸ ಇಲ್ಲ, ನಿಮಗೂ ಏನ್ ಕೆಲಸ ಇಲ್ಲ. ಈಗ ಬಂದಾಗೀಗಂತೂ ಏನು ಇರಕ್ಕೆ ಇಲ್ಲ. ಶಂಕ್ರ, ನಿನ್ ಹೆಂಡತಿ ಯಾಕೋ ಬಾ ಮಾತಾಡಕತ್ತಾಳ. ಪಾಪ ಸುಸ್ತಗಳನ್ನ ಹೋಗ್ಲು ಮಂಗುಸ್ ಹೋಗು. ಸುಬ್ಬಿ ನಡಿಲಿ. ಕರೆಕ್ಟ್ ಆಗಿ ಪೂರ್ತಿ ನನ್ನ ಹೆಸರು ಕರಿ, ಇಲ್ಲ ಲಕ್ಷ್ಮಿ ಅಂತ ಕರಿ. ಅದೇನ್ ಸುಬ್ಬಿ ಬುಬ್ಬಿ ಬೇಡದಾರ ಮುಂದೆ ನಾಟಕ ಮಾಡಕತ್ತೇನು ಎಲ್ಲ ಕಿತ್ ಕೈಯ ಬರ್ತಾವ. ನನಗೇನಾಗಿಲ್ಲ, ನಾ ಆರಾಮದೀನಿ, ಸುಮ್ಮನೆ. ಇಲ್ಲ ಬಾ, ನಿನ್ ತಲೆನೂ ಬರ್ತಿದ್ವಾ, ಬಾ ಬಾ ಮಾತಾಡಕತ್ತೀವ. ಅಲ್ಲ ಅತ್ತಿ, ಬಾ 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 ಎಷ್ಟು ಮಾತಾಡ್ತಾಳಕ್ಕಿ ಸೊಕ್ಕಿನಕ್ಕಿ. ಆಕಿನ ಸೊಕ್ಕ ಕಳಿಸ್ಬೇಕು ನಿಂದ. ಅದಕ್ಕೆ ನನ್ನ ಸೊಸಿಯ ನಿನ್ನನ್ ಕರ್ಸಿನಿ, ಆಕಿನ ಸೊಕ್ಕ ಭಾಳ ಆಗೈತೆ ಅಂತ ಹೇಳಿ ಮಿಟುಕ್ಲಾದಿದ್ದು ಕೇಳಿ ನಂಗೂ ಸಾಕಾಗೈತಿ. ಇವತ್ತಿ ನಾನು ಫ್ಯಾಷನ್ ಸೊಸಿಗೆ ಒಂದಿಟ್ಟು ಪಾಠ ಕಲಿಸ್ಬೇಕಲ್ಲ. ಬರ್ಲಿ ನಿಂದ್ರ ಒಂದಿಟ. ಶಂಕ್ರ ಬಾರ ಇಲ್ಲಿ. ಶಂಕ್ರ, ಕವಿತಾಗ ಅಕ್ಕ ಮನ್ಯಾಗ ಕುಂತ್ ಬ್ಯಾಸರಾಗಿರ್ತೈತಿ. ಹೋಗಿ ಒಂದಿಟ್ಟು ಮಾಲಿಗೆ ಅದ ಕರ್ಕೊಂಡು ಹೋಗಿ ಬಾ. ಒಂದಿಟ್ಟು ಮಾಲು ಅದೇನೇನು ಇರ್ತಾವಲ್ಲ, ಪಪ್ಪು ಏನೋ ಅಂದಲ್ಲ ಮನೆ ಲಾಸ್ಟ್, ಅದಕ್ಕೆ ಏನೇನು ಕರ್ಕೊಂಡು ಹೋಗಿ ಬಾ. ಒಂದಿಟ್ಟು ಪಾರ್ಕ್ ಪೀರ್ಕ್ ಅವೆಲ್ಲ. ಅತ್ತೆ ನಂಗೆ ಮನ್ಯಾಗ ಖುಷಿಯಾಗಿದ್ದೀನ್ರಿ, ಇವ್ರ ಜೋಡಿ ಮಾತಾಡ್ಕೊಂತ. ಏನು ಹೊರಗೆ ಅಲ್ಲಿ ಬಿಡ್ರಿ. ಹೌದವಾ? ಹೋಗ ಪಾಪ ಐಸ್ ಕ್ರೀಮು ಆಕಿ ಫೇವ್ರೇಟ್ ಏನೋ ಐತಲ್ಲ, ಅದ ಫೇವ್ರೇಟು ಅದೇನವ ಗುಳುಮ್ ಅಂತ ನುಗ್ತಿರಲ್ಲ ಅದನ್ನ ಅವನ್ನೆಲ್ಲ ತಿನ್ಕೊಂಡು ಬರೋ. ಹೋಗಿ ಆಮೇಲೆ ಕೈ ಹಿಡ್ಕೊಂಡು ಹೋಗಪ್ಪ. ಹುಡುಗಿಗೆಲ್ಲ ಗೊತ್ತಾಗಲ್ಲ, ಇದು ಮೊದ್ಲ ಬಿಜಾರ್ ಐತಿ. ಆಮೇಲೆ ಸಾವಕಾಶ ಬರ್ರಿ. ಏನ್ ಕೆಲಸ ಇಲ್ಲ ಇಬ್ಬರದು ಮನ್ಯಾಗ. ಏನು ಅವೋ ಇಷ್ಟ ಹೇಳಿದ್ರೆ ಸಾಕು, ಕೈ ಹಿಡ್ಕೊಂಡೇನು ಹೊತ್ಕೊಂಡೇ ಹೋಗಿ ಬಂದ್ಬಿಡ್ತೀನಿ ರೀ. ನಾನು ಬರ್ತೀನಿ. ಅಯ್ಯೋ ಬೇಡ ಕಣಮ್ಮ, ನೀವ್ ರೆಸ್ಟ್ ಮಾಡ್ಬೇಕು, ಕಾಲೆಲ್ಲ ನೋವು ಆಗೈತಲ್ಲ ನಿನಗ. ಬೇಡ ಕಣಮ್ಮ, ಹೋಗಿ. ಶಂಕ್ರ, ಹೋಯ್ ಮಲ್ಗುಸ್ ಹೋಗೋ ನೀನ್ ಹೆಂಡ್ತಿನ. ಚಿನ್ನು, ನಿನ್ ಡಾಕ್ಟರ್ ಏನ್ ಹೇಳಿದ್ರೆ ಈ ಟೈಮ್ದಾಗೆಲ್ಲ ಎಡ್ಬೇಡ, ನೀನ್ ಸ್ವಲ್ಪ ರೆಸ್ಟ್ ಮಾಡಂತೆ. ಮೊದ್ಲು ನೀ ಕಂಪ್ಯೂಟರ್ನ ಕುಟ್ಟಿ ಪಾಪ ಕೈಯೆಲ್ಲ ನೋವಾಗಿರ್ತಾವ. ಒಂದಿಟ್ಟು ಮಕ್ಕೊಂಡ್ಬಿಡು, ಹೋಗು ಬಾ, ನೀನ್ ಮಂಗಿಸ್ ಬಿಡ್ತೀನಿ ಬಾ. ಬ್ಯಾಡ್ರಿ ನಾನು ಬರ್ತೀನಿ. ಬ್ಯಾಡ್ರಿ ನಂಗೇನ ಇಲ್ರಿ, ಬ್ಯಾಡ್ರಿ. ಅಯ್ಯೋ ಪಾಪ ಮಂಗುಷ್ ಬರೋಗು, ಪಾಪ ಕಾಲ್ ನೋವು ಆಗೈತಲ್ಲ ಚಾಕು ಬಿದ್ದು. ಅತ್ತಿ ಹೋಯ್ ಬರ್ತಿ ಹಂಗಾರ. ನಾವು ಹೂಣೆವ ಹೋಯ್ ಬರೋಗ್ರಿ. ಎಷ್ಟೊತ್ತಾತಿ ಇವ್ರು ಹೋಗಿ ಇನ್ನಾದ್ರೂ ಬರೋವಲ್ರಲ್ಲ. ಏನ್ ಮಾಡಕತ್ತಾರ ಹೊರಗೆ ಹೋಗಿವ್ರು? ಅಲ್ಲ, ನಾ ಮಾಡಿದ ನಾಟಕ ನನಗ ಮುಳು ಆಗಕತ್ತೇನಿದು? ಅಮ್ಮ ಸಸಿ ಮುದ್ದ, ಇಲ್ಲಿ ಯಾಕೆ ಬಂದ್ ಕುಂತೀಯವ್ವ ಮಾಳ್ಗಿ ಮ್ಯಾಲೆ? ಇದು ಒಳಗ ಗಾಳಿ ಬರೋವಲ್ದಾಗಿತ್ರಿ, ಗುಳಿಗೆ ಅಂತ ತಗೊಂಡಿದ್ನಲ್ಲ, ಸ್ವಲ್ಪ ಫ್ರೆಶ್ ಏರ್ ಬರ್ಲಿ ಅಂತ ಹೊರಗೆ ಬಂದ್ ಕುಂತೀನಿ ನೋಡ್ರಿ ಅತ್ತೆ. ಹೌದಾ? ಅಲ್ಲ ಯವ್ವ, ಬಾಲ್ಕನಿಯಲ್ಲಿ ಫ್ರೆಶ್ ಏರ್ಗಳು ಎಲ್ಲ ಬರ್ತವೆ. ಬಾ, ನಿಂಗೂ ಕೊಡಿಸ್ತೀನಿ ಒಂದಿಟ್ಟು. ಸಸಿ ಮುದ್ದ, ಗಾಳಿ ಬರಾಕತ್ತೈತೇನ? ಬಾ, ಹೊರಗೆ ಕರ್ಕೊಂಡು ಬಂದಿನಿ ಮ್ಯಾಲ ಟೆರಸ್ಕಿಂತ. ಅತ್ತೆ ಗಾಳಿ ಬರಾಕತ್ತೈತಿ, ಹಂಗ ಹೊಟ್ಟೆ ಒಳಗು ಉರಿ ಆಗತ್ತೈತಿ. ಕೈ ಬಿಡಲೇ, ಕೈ ಬಿಡ. ಬೋಸ್ಡಿ, ನನ್ ಗಂಡನ್ ಕೈ ಹಿಡ್ಕೊಂಡು ಅಡ್ಡಾಕತ್ಯ. ಬಾಲೆ ನೀನ್ ಮಾಡ್ತೀನಿ ನಿಮ್ಮನ್ನ. ಎಲ್ಲಿ ಹೊಂಟಿವೆ? ಎಲ್ಲಿ ಹೋಗ್ಬೇಡ, ನಿನ್ ಕಾಲ್ ನೋವಾಯ್ತು. ಬಾರಿ ಅವ್ವ ಮನ್ಯಾಗ ಕುಂದುರುಂಬಾ, ಅವ್ರಿಬ್ರು ಅಡ್ಡಾಡಿ ಬರ್ಲಿ. ಬೇಡ್ರಿ ಅತ್ಯಾರ, ಯಾಕೆ ಕಾಲ್ ನೋವಿಲ್ಲ ಏನಿಲ್ಲ. ನೀನು ನಿನ್ನ ಮಗ 1 ತಿಂಗಳು ನಾನು ಸೇವೆ ಮಾಡ್ಲಿ ಅಂತ ಈ ನಾಟಕ ಮಾಡಿದೆ ನಾನು. ಬಾಬಾ ನಾಟಕ ಸಸಿಯ, ನಿನ್ ನಾಟಕ ಎಲ್ಲ ನನಗೆ ಗೊತ್ತು. ಬಿಡ್ರಿ ಕೈ, ಬಿಡ್ರಿ ಇಬ್ರು. ಇಬ್ರು ರೋಡ್ನಾಗ ಇದನ್ ಮಾಡಕತ್ರ ಏನ? ಸರ್ಸ ಆಡಕತ್ತೀರಿ ರೋಡ್ನಾಗ, ಕೈ ಬಿಡ್ರಿ. ಅಮ್ಮ ಶಂಕ್ರ, ನೋಡ್ಲೆ ನಿನ್ ಹೆಂಡತಿಗೆ ಯಾವ ಕಾಲ್ ನೋವು ಇಲ್ಲ. ನಾ ಕಂಡಿಡ್ದೆ. ಎತ್ತಿ ನೀ ಕಂಡಿಡ್ದೆ ತಗರಿ ಇರ್ಲಿ. ನೋಡಿಲ್ಲ ನನ್ನ ಮಗದ ಹಾಲು ಚೋದು. ನಾನು ಜಾಗ ಖಾಲಿ ಮಾಡ್ತೀವೋ ಏನು? ಒದ್ದು ಹೊರಗೆ ಹಾಕ್ಲಿ ನಿನ್ನ. ನೀ ಯಾವಾಗ ನನ್ನನ್ನು ಒದ್ದು ಹೊರಗೆ ಹಾಕಕ್ಕ? ನಾ ಹೋಗ್ತೀನಿ ನಡಿ ಅತ್ತಾಗ. ಅತ್ತಿನ ಬರ್ತೀನಿ. ನೀವು ಮನಿ ಬರ್ತೀರೋ ಇನ್ನು ಇಲ್ಲೇ ಬಿದ್ದಿರ್ತೀರೋ? ಇಲ್ಲ ಕಡೆ ಬರ್ತೀನಿ, ನಾನು ಮನೆಗೆ ಬರ್ತೀನಿ ಕಡೆ ಮನೆಗೆ. ಅತ್ಯಾರ, ನಿಮಗೇನಾರು ಸ್ಪೆಷಲ್ ಹೇಳ್ಬೇಕಣ್ಣ? ಇಲ್ಲ ಓಕೆ. ಯವ್ವ, ಆಕಿನ ಕಾಲು ಮುರಿದು ಹೋಗಿಸ್ತೆ ಹೆಂಗೋ. ಈಗ ನೋಡು ನಮ್ಮನ್ನ ಹೆಂಗ್ ಮಾಡ್ತಾಳಕ್ಕೆ ಈಗ. ಆ ಮಿಟಕ್ಲಾಡಿ ಏನ್ ಹಚ್ಚಿ ಬಾ. ಹೇಳೋ ಮೊನಾಲಿಸಾ. ಮೋನೋ ಶಂಕ್ರು, ನನ್ನ ಶಂಕ್ರು, ನಂಗೊಂದು ಹೆಲ್ಪ್ ಆಗ್ಬೇಕಾಗಿತ್ತು ನಿಂಗೆ, ಅದಕ್ಕೆ ಫೋನ್ ಮಾಡಿರೋದು ಇವಾಗ. ಏನ್ ಹೇಳೋ ಮೊನಾಲಿಸಾ, ನಿನ್ಗೋಸ್ಕರ ನಾನು ಮಾಡ್ತೀನಿ ಎಲ್ಲಾ ಕೆಲಸ. ಈ ಪ್ರಾಣ ಮತ್ತೆ ಈ ಹಣ ಇವೆರಡನ್ನು ಬಿಟ್ಟು ನೀ ಏನ್ ಹೇಳಿದ್ರು ಜಿಕ್ಕೊಂತ ಮಾಡ್ತೀನಿ ನಾನು ನಿನ್ಗೆ ಮೊನಾಲಿಸಾ. ನಂಗೂ ಮತ್ತೆ ನನ್ನ ಗಂಡಂಗೆ ಫುಲ್ ಫೈಟಿಂಗು. 4 ದಿನ ಎಲ್ಲಾದ್ರೂ ಇರೋದಕ್ಕೆ ಒಂದು PG ಏನಾದ್ರೂ ನೋಡ್ತೀಯಾ ಪ್ಲೀಸ್ ಕಣೋ? ಯಾಕೆ ನಿಂಗೆ ಈ ಶಂಕ್ರು ಸತ್ತದ್ನ? 4 ದಿನ ಯಾಕೆ? 40 ದಿನ ಬೇಕಾದ್ರೂ ಇರು, ಇಲ್ಲ 60 ದಿನ ಬೇಕಾದ್ರೂ ಇಲ್ಲ, ಜೀವನ ಪರ್ಯಂತ ಇಲ್ಲೇ ಇರು ಮೊನಾಲಿಸಾ. ನಿನ್ಗೋಸ್ಕರ ನಾನು ಅದೀನಿ. ಪೀಸಾ. ನೀನ್ ಎಲ್ಲಿದೆ ಹೇಳು, ಪಟ್ ಅಂತ ಲೊಕೇಶನ್ ಕಳ್ಸು, ಪಟ್ ಅಂತ ಬಂದ್ಬಿಡ್ತೀನಿ ಇವಾಗ. ಓಕೆ.
ಅದು ಅದು ಅದೇನಿಲ್ಲ, ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡು ಮೊನಾಲಿಸಾ ಅಂತ. ಈಗ ಮನೆ ಬರ್ತೀನಿ ಅಂತಿದ್ದಾಳೆ, ಪಾಪ ಅಲ್ವಾ, ಅದಕ್ಕೆ ಪಾಪ ಕರ್ಕೊಂಡ್ ಬರ್ತಾ ಇದೀನಿ ಕಣೆ. ಅವಳು ತುಂಬಾ ಡೀಸೆಂಟು. ಅವಳ ಮುಂದೆ ನೀವು ಇಬ್ರು ಪೆಕ್ಕರಂಗೆ ಅಡ್ಡಾಡ್ಬೇಡಿ, ಇಬ್ರು ಫೈಟ್ ಮಾಡೋದು ಅದೆಲ್ಲ ಮಾಡ್ಬೇಡಿ, ನಾನು ಮರ್ಯಾದೆ ಉಳಿಸಿ. ಅಲ್ಲ ಇಷ್ಟೊತ್ತು ಪೆಕ್ ರಂಗ ಆಡಿದಾರ ಯಾರು? ಅಲ್ಲ ಇಷ್ಟೊತ್ತ ನಮ್ಮ ಮಂಗ್ಯನ್ಗತ್ತೆ ಆಡಿದ ಅವನ ಮತ್ ನಮಗ್ ಹೇಳ್ತಾನೆ. ಅದೇನಮ್ಮ ಯಾವಾಗ್ಲೂ ಅದನ್ನ ಕೊಟ್ಟ ಅಂತ ಒತ್ತಿರ್ತೀಯ, ಒಂದ್ ಸೀರಿಯಲ್ ಆದ್ರೆ ಹಾಕಮ್ಮ ನೋಡ್ತೀನಿ. ಅತ್ಯಾರ ಇದ್ರಾಗೆಲ್ಲ ಸೀರಿಯಲ್ ಪಾರಲ್ಲ ಏನು ಬರಂಗಿಲ್ಲ, ನನ್ ಕೆಲಸ ಐತ್ರಿ. ಅಯ್ಯ ಒಂದಿಟ್ ಟಿವಿಯರ್ ಹಚ್ಚು, ನಾನು ಸೀರಿಯಲ್ ನೋಡ್ಲಾರ ಎಷ್ಟು ದಿನಗಳ ಆಯ್ತು. ಒಂದಿಟ್ ನೋಡ್ತೀನಿ, ಹಂಗ್ಯಾಕ್ ಮಾಡ್ತೀನಿ, ನನಗೂ ಸಾಕಾತ್ ನೋಡು. ಸಾಕಾದ್ರೆ ಊರಿಗೆ ಹೋಗ್ರಿ. ಅಯ್ಯ ಬುಬ್ಬುಣಿ, ಊರಿಗೆ ಹೋಗಂತಿಯಲ್ಲೇ ಬುಬ್ಬುಣಿ, ನೀನ್ ಮಾಡಿ ಹಾಕಿದಾರ್ಗತೆ ನನ್ನ ಮನ್ಯಾಗ ನಾ ಬಂದಿದ್ರ. ಈಗ ಸುಮ್ ಕುತ್ಕೋರಿ ಅತ್ಯಾರ, ನನ್ ಮೊದ್ಲೇ ಕೆಲಸ ಐತಿ. ಮೊನಾಲಿಸಾ ಇವಳೇ ನೋಡು, ನಮ್ಮಮ್ಮ ಭಾಳ ಚಲೋ ಅದಾಳ ಏನ. ಇವಳೇ ನೋಡು ನನ್ನ ಹೆಂಡತಿ, ನಿನ್ನಷ್ಟು ಅಂತೂ ಚಲೋ ಇಲ್ಲ ನೋಡಿ. ಇವಳನ್ನ ಚೆನ್ನಾಗಿ ನೋಡ್ಕೋಬೇಕು ನೋಡು. ಅವ್ಳು ಕೇಳಿದನ ಪಟ ಮಾಡಿ ಹಾಕ್ಬಿಡ್ಬೇಕು ಅಷ್ಟೇ. ನೋಡು ಅದೇನೋ ಮಾಡಿ ಹಾಕ್ಬೇಕಂತ ನೋಡು, ಮಾಡಿ ಹಾಕು. ಅವೋಯ್ ನಿಂಗೂ ಸೇರ್ಸೆ ಹೇಳಿದ್ದು ನಾನು ಇದನ್ನ. ಬಾಯ್ ಮೊನಾಲಿಸಾ, ಬೆಡ್ರಿಂಗ್ ಹೋಗೋಣ. ಏಯ್ ಯಾವಾಗ ನೋಡ್ತಿ ಅವಾಗ ಕೆಲಸನ ಮಾಡ್ತಿರ್ತಿರಲ್ಲ, ನೀ ಮತ್ತೆ ನಿಮಗೆ ಹೆಲ್ಪ್ ಮಾಡೋದೇ ಇಲ್ಲನ? ಮಾಡಲ್ಲ ಬಿಡವ, ಏನ್ ಮಾಡೋದು. ಅಲ್ಲ ಕಂಪ್ಯೂಟರ್ನ ಕಂಟ್ರೋಲ್ ತಗೊಲಿಕ್ಕಂದ್ರೆ ಮನಿ ಹೆಂಗ್ ಕಂಟ್ರೋಲ್ ತಗೊಂತೀರ ನೀವು? ನಿಮ್ಮ ಅತ್ತೆನ ಕಂಟ್ರೋಲ್ ತಗೊಂಡ್ರೆ ತಾನೇ ನಿನ್ ಮನಿ ಕಂಟ್ರೋಲ್ ಸಿಗೋದು. ಹೌದಲ್ಲ, ಅದು ನಿಜಾನ. ಸಸಿ ಮುದ್ದ ಬಾರವ, ಇಲ್ಲ ಒಂದಿಟ ಕೆಲಸ ಐತಿ. ಈಗ ಏನ್ ಮಾಡ್ಲಿ? ಹೋಗು, ಬಿಡಕ್ ಹೋಗ್ಬಿಡ, ಕಂಟ್ರೋಲ್ ಆಗಿ ತಗೋತಾನೇ ಇರ್ಬೇಕು ನೀನು. ಸಾಕ್ ಬಿಡವ, ಕಾಲ್ ಹೊತ್ತಿದ್ದ ಸಾಕ್. ಯವ್ವ ಇಂಥ ಒಳ್ಳೆಗ್ ಸಿಗ್ಬೇಕಾಗಿತ್ತು ನೋಡ್ ನನಗ ಸಸಿಯಾಗಿ. ಯಾಕೆ ನಿಮ್ ಸೊಸೆ ನಿಮ್ಗೆ ಸೇವೆ ಮಾಡಲ್ವಾ? ಅಯ್ಯ ಆ ಭಾಗ್ಯ ನನಗೆಲ್ಲ ಐತೆ ಯವ್ವ. ಎಲ್ಲಾರ್ಗಿ ಯಾಕೆ ಸಿಗುತ್ತೆ ಅತ್ತೆಗೆ ಸೇವೆ ಮಾಡೋ ಭಾಗ್ಯ? ನಿಮ್ ಸೊಸೆನೇನಾದ್ರೂ ನೀವು ಕಾಲ್ ಕೆಳಗಿಟ್ಟಿದ್ರೆ ಗೊತ್ತಾಕಿತ್ತ ಅವಳಿಗೆ. ಅರ್ಥ ಆಗ್ಲಿಲ್ಲ ಕಣಮ್ಮ. ಕಾಲ ಎಷ್ಟೇ ಬದಲಾದ್ರೂ ಸೊಸೆ ಆದಳು ಕಾಲ್ ಕೆಳಗಡೆನೆ ಇರ್ಬೇಕು, ಅತ್ತೆ ತಲೆ ಎತ್ಕೊಂಡೇ ಅಡ್ಡಾಡ್ಬೇಕು. ಹೌದಾ? ನೋಡ್ವಾ, ಇಲ್ಲಿ ಮನ್ಯಾಗ ಏನಿದ್ರು ನಂದ ನಡಿಬೇಕು, ನಂದ ನಡಿತೈತಿ. ನಾ ಕಂಡಿಲ್ಲ ಯವ್ವ, ನಾ ಕಂಡಿದ್ರೆ ಹೇಳ್ತಿದ್ನಲ್ಲ. ಇವಾಗ ಏನ ನೀ ಏನಾರು ಕುಡಿತೀಯಾ? ಕಾಫಿ ಕುಡಿತೀಯಾ? ನಿಮ್ ಸೊಸೆ ಮಾಡ್ಕೊಟ್ರೆ ಕುಡಿತೀನಿ. ಇವಳೆ ಕಾಫಿ ಮಾಡ್ಕೊಂಡು ತಗೊಂಡ್ ಬಾ. ನಾ ಕೆಲಸ ಮಾಡಾಕತ್ತೀನಿ, ಅಡ್ಗೆ ಮನೆಗೆಲ್ಲ ಐತಿ, ಹೋಗಿ ಮಾಡ್ಕೊಂತೀನಿ, ಕುಡೀರಿ. ಹಂಗ ನನ್ಗೊಂದ್ ಲೋಟ ತಗೊಂಡ್ ಬರ್ರಿ. ನೋಡ್ರಿ ಅಮ್ಮ, ನಾನು ನಿಮ್ಮ ಮನ್ಯಾಗ ಊಟ ಉಂಡಿನಿ, ನಿಮ್ ಋಣ ತೀರಿಸ್ಬೇಕಂದ್ರೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ. ಈಗ ನಿಮ್ ಸಸಿನ ಕಂಟ್ರೋಲ್ ಆಗಿ ತಗೊಂಡ್ರ ಚಲೋ ಆಗತ್ತ. ಕಂಟ್ರೋಲ್ ಆಗಿ ತಗೋಲಿಲ್ಲ ಅಂದ್ರ ಮುಗಿತಲ್ಲ, ನಿಮ್ಮನ್ ವೃದ್ಧಾಶ್ರಮಕ್ಕ ಸೇರಿಸ್ತಾರ ಇವರೆಲ್ಲ ಕೂಡಿ. ಹೌದ್ ಕಣಮ್ಮಿ, ನನ್ ಮಗಗ ಐಶ್ವರ್ಯನಂತ ಹುಡುಗಿನ ಗಂಟ್ ಹಾಕ್ಬೇಕು ಅನ್ಕೊಂಡಿದ್ದೆ, ಇಂಥ ಮೂದೇವಿನ ಗಂಟ್ ಹಾಕೊಂಡ್ ಬಂದ ನೋಡು. ಈ ಕರೋನಾ ಬಂದಿತ್ತಲ್ಲ, ಅಂತೆಂತ ಶಟದ್ ಹೋದು, ಇದೊಂದ್ ಮುದಿಕ್ ಬದುಕೇತ್ ನೋಡಿ. ನನ್ನಂತ ಅತ್ ಸಿಗ್ಬೇಕಂದ್ರೆ 7 ಜನ ಪುಣ್ಯ ಮಾಡಿರ್ಬೇಕು ನೀನು. ನನ್ನಂತ ಸಸಿ ಸಿಗ್ಬೇಕಂದ್ರೆ ನಿನಗ ಕೋಟಿ ಜನ್ಮದ ಪುಣ್ಯ ಮಾಡಿರ್ಬೇಕು ನೀನು. ಏನೇ ಮರ್ಯಾದೆ ಇಲ್ಲದೆ ಮಾತಾಡ್ತಿದ್ಯಾ ನನ್ಗೆ? ನೀನನ್ ಬಿಟ್ಟಿ ಊಟ ಹಾಕಿ ಮನ್ಯಾಗ ಇಟ್ಕೊಂಡಿದ್ದ ಹೆಚ್ಚು, ಇನ್ನು ಮರ್ಯಾದೆ ಬೇರೆ ಕೇಳ್ರಿ ನಿನಗ. ನೀನ್ ಕಣೆ ಬಿಟ್ಟಿ ಊಟ ಮಾಡ್ಕೊಂಡಿರೋದು, ಇದು ನನ್ನ ಮಗನ ಮನೆ, ಇದು ನನ್ ಗಂಡನ್ ಮನೆ ಐತಿ. ಮಾತಿಗೆ ಮಾತು ಕೊಟ್ಟೆ ನಾನು ಸರಿ ಇರಲ್ಲ ನಿನ್ನ. ನೀನು ಹಂಗ್ ಗುರಾಯಿಸಿರ್ ನೀನ್ ಕಣ್ಣ ಕಿತ್ತಾಕ್ತೀನಿ. ಏನ್ ಮಾಡ್ತೀಯಾ? ನೀ ಏನೇ ಮಾಡ್ತೀಯಾ? ಏನ್ ಮಾಡಿ ಕಿತ್ತಾಕಲ್ಲ ನಿನಗ? ನಿನ್ ಕಲೆನು ಏನು ಕಿತ್ತಾಕಲ್ಲ. ನಂಗೆ ಹೊಡಿತೇನೆ, ತಗೊಳ್ಳಿ ಮಾಂಜ ನಿಂಗೆ. ನಂಗ್ ಹೊಡಿತೀಯ ನೀನು? ತಗೋ ನೀನು. ಮಿಟಕ್ಲಾಡಿ, ನೀನ್ ಮಿಟಕ್ಲಾಡಿ ಕಾಲ ಮುರಿತೀನಿ ನಿಂದ. ನೋಡ್ತೀನಿ, ಮುಟ್ಟು ನೀವು ಮುಟ್ಟು. ಒಂದ್ ಕುಂಡಿ ಮೇಲೆ ಹೋದ್ನೆ ಅಂದ್ರೆ ಹೋಗಿ ನಿಮ್ಮ ಅಪ್ಪನ ಮನೆ ಬಿದ್ದಿರ್ತಿ. ಅದನ್ನ ತಿರುಗಿಸಿ ನಾ ಕೊಟ್ನೆ, ನಿಮ್ಮ 3 ಹಲ್ಲು 32 ಹಲ್ಲು ಉಚ್ಚಿ ಬಿದ್ದಿರ್ತಾವ. ಎಷ್ಟ್ ಮಾತಾಡ್ತೀಯೇ ನನ್ ಮನೆಗೆ ಬಂದ? ಎಷ್ಟ್ ಮಾತಾಡ್ತೀಯೇ ನನ್ನ ಮನೆಗೆ ನೀ ಬಂದ? ನಾ ಹಾಕಿ ತಿಂದ್ಕೊಂಡ್ ಬಿದ್ದ. ಇವತ್ತ ನಾಳೆ ಅನ್ನೋದ್ರ ಗೋರಿ ಹೋಗಿ ನೀ ಏನ ಸಳಕಿಗತ್ತೆ ರೋಗ ಬಡ್ದಾರ್ಗತ್ತೆ ಇದಿ. ಬಾಯ್ ಬಡ್ಕಿ, ಬಜಾರಿ ಜೋಳದ ರೊಟ್ಟಿ ತಿಂದ ಕೈ ಐತಿದ ಒಂದ್ ಸಡ್ ಅಂತ ಹೊಡದ್ನೆ ಅಂದ್ರೆ ನೋಡಿ. ನಾನು ಅದ ರೊಟ್ಟಿ ತಿಂದ ಬೆಳೆದೀನಿ, ನೀನು ಒಂದ್ ಕೊಟ್ನೆ ಅಂದ್ರೆ ಹೋಗಿ ಇದ್ರಾಗ ಕುಂದಿರ್ತಿ. ಬೋಸಡಿ ಅಂತ ಅತ್ತನ್ನು ಮರ್ಯಾದೆನೇ ಇಲ್ಲ. ನಾ ಸುಬ್ಬಣಾತಿ ಸುಬ್ಬಿ, ಅದಕ್ಕೆ ನಿಮ್ಮ ಅಪ್ಪ ಕರೆಕ್ಟ್ ಆಗಿ ಹೆಸರು ಇಟ್ಟ ನನಗ, ಸುಬ್ಬಲಕ್ಷ್ಮಿ ಅಂತ. ಸುಬ್ಬು ತರ ಮಾತಾಡ್ಕೊಂತ ಒಟಂಕಿ ರಾಣಿ ನೀನು. ಒಟಂಕಿ ಅಂತೀಯ, ಮಾಡ್ತೀನಿ ನಿಂದರ್ನೆ. ಓ ನಿಂದ್ರಸ್ರೋ, ಏನಿದು? ಏನಾಯ್ತು ಹಿಂಗ್ ಜಗಳ ಮಾಡಾಕ್ತಿರಿ ಇಬ್ರು? ಎಲ್ಲ ನಿನ್ನಿಂದನಾಗಿದ್ದ. ಯಪ್ಪೋ ಏನಾಯ್ತು ಅಂತ ಹೇಳ ಸಾರ್, ಇಬ್ರು ಅಚ್ಕ ಗುದ್ದಾಕತ್ತಿರಲ್ಲ ಒಂದ ಸಣ್ಣ. ಈ ಮನ್ಯಾಗ ನಾ ಇರ್ಬೇಕು ಇಲ್ಲ ನಿಮ್ಮ ಅವ್ವ ಇರ್ಬೇಕು ನೋಡ. ಅವಳ ಮೊದಲ್ ಮನೆಯಿಂದ ಆಚೆ ಕಳಿಸಿ, ಮೊದ್ಲು ನಿನಗೆ ಬ್ಯಾರೆ ಮದುವೆ ಮಾಡ್ತೀನ. ಆಮೇಲೆ ಮದುವೆ ಮಾಡಿಸುವಂತೆ. ಈಗ ಏನಾಗೈತೆ ಹೇಳ ಸಾರ್ ಇಬ್ರು? ನಾನು ಕರೋನಾ ಮಸಡಿ ಅಂತೆ. ನಾ ಬೆಳಗ್ಗೆ ಗೆದ್ರೆ ನನಗೆ ಇವಳಿಗೆ ಊಟ ಹತ್ತೋದಿಲ್ಲಂತೆ ನೋಡು. ಇವಳಿಗೆ ಸುಬ್ಬಿ ಅದ. ನೀನ್ ಯಾಕಂಗಂದೆ? ನಾನ ದರಿದ್ರ ಮಸಡ್ಯಾಕಂತ ದಿವಸ ಈಗಿನ ಕಾಲ್ ತೊಳೆದ್ ನೀರ್ ಕುಡಿಬೇಕಂತ ನಾ ಹೇಳಿದ್ನೇನೆ. ನಿನ್ಗೆ ಮತ್ತ ನೀವೇ ಹೇಳಿರಿ. ನಿಂದರ್ಸ, ನಿಮ್ಮಿಬ್ಬರಿಗೆ ಯಾರು ಹೇಳಿರು? ಇವಳು ಹೇಳ ನನಗೂ. ಮೊನಾಲಿಸಾ, ನೀನು ಬಂದು ಎಲ್ಲ ಕೆಲಸ ಪಾಸ ಏನೇ ಶಾಂತವಾಗಿದ್ದ ಮನೆಗೆ ಬೆಂಕಿ ಹಚ್ಚಿಟ್ಟಿಯಲ್ಲಿ ನಿಂತು ಬಿಟ್ಟಿಯಲ್ಲಿ ಮೊನಾಲಿಸಾ. ಅದು ನನ್ಗೆ ಯಾರಿಗಾದ್ರೂ ತಂದಿಡ್ಲಿಲ್ಲ ಅಂದ್ರೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ಮೊದ್ಲು ಇವ್ರನ್ನ ತಗೊಂಡೋಗಿ ಹೊರಗೆ ಹಾಕಿ ಬರ್ತೀಯ, ನಿನ್ನ ಹೊರಗೆ ಹಾಕ್ಲೆ. ಸಾರಿ ಅತ್ತಿರಿ. ಸಾರಿ ನನ್ ಮುದ್ದು ಸೊಸೆ. ಹೌದ್ರಿ ಅತ್ತಾರ, 3ನೇದಾರ ಮಾತ್ ಕೇಳ್ಕೊಂಡ್ ನಾ ಇಬ್ರು ಜಗಳ ಮಾಡಿ ಚೆನ್ನಾಗ್ ಕಾಣ್ಲಿಲ್ಲ ನೋಡ್ರಿ. ಇಬ್ರು ಹಿಂಗ ಅಂದ್ಕೊಂಡ್ ಹೋಗ್ರಿ, ಅಕಿಂದ ಹೋಗಿ ಬಿಟ್ಟು ಬರ್ತೀನಿ. ಚಿನ್ನ ನಿಂಗೆ ಏನ್ ಮಾಡ್ಕೊಡ್ಲಿ ಈಗ? ಬೇಗ ಮಾಡ್ಕೊಡ್ರಿ, ನಾ ಆಫೀಸ್ಗೆ ಹೋಗ್ಬೇಕವಾ.
ಪಟ್ ಅಂತ 5 ನಿಮಿಷ ಮ್ಯಾಗಿ ಮಾಡ್ಕೊಂಡು ಬರ್ತೀನಿ ನೋಡು. ದಿನ ಮ್ಯಾಗಿ ಮಾಡಿ ಹಾಕೋದೇ ಆಯ್ತು ಒಂದು. ಹಲೋ ಅಕ್ಕ. ಹಲೋ ಅಕ್ಕ. ಹಾ ಹೇಳ ಅಕ್ಕ. ಅದು ಅದು ಅಪ್ಪ ಅಮ್ಮನ ಮುಂದೆ ಹೇಳಕ್ಕಾಗಲ್ದು, ಅದಕ್ಕೆ ನಿಂಗೆ ಫೋನ್ ಹಚ್ಚಿನ. ಅದೇನು ಬೇಗ ಹೇಳ, ನನಗೂ ಆಫೀಸ್ಗೆ ಹೋಗಕ್ಕೆ ಟೈಮ್ ಆಗುತ್ತೆ. ಅಕ್ಕ ನಾವೊಂದು ಹುಡುಗನ ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀನಿ ಅಕ್ಕ. ಹೌದಾ, ಹುಡುಗ ಏನು ಕೆಲಸ ಮಾಡ್ತಾನ? ಅಲ್ಲೆಲ್ಲೋ ಸಾಫ್ಟ್ವೇರ್ ಕಂಪ್ನಿ ಒಳಗೆ ವರ್ಕ್ ಮಾಡ್ತೀನಿ ಅಂತ ಅಂದಾನ. ನೋಡ, ಮದುವೆಗಿಂತ ಮುಂಚೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಾರ. ಮದುವೆ ಆದ್ಮೇಲೆ ಏನಿಲ್ಲ ಮನ್ಯಾಗ ಬಿಟ್ಕೊಂಡು ಕುಂದಿರ್ತಾರ. ಆಮೇಲೆ ನಾವು ದುಡ್ಡು ತಂದು ಹಾಕ್ಬೇಕಾಗತ್ತ. ಕೂಲಂಕುಷವಾಗಿ ವಿಚಾರಿಸು, ಹಿಂದೆ ಮುಂದೆ ಎಲ್ಲ ನೋಡು, ಆಮೇಲೆ ಮದುವೆ ಮಾಡ್ಕೊ. ಯಾಕಂದ್ರೆ ನೋಡು, ನಾ ಈಗ ಕಟ್ಕೊಂಡಿನಲ್ಲ, ಮನ್ಯಾಗ ಬಿದ್ದಿರ್ತೈತಿ 24 ತಾಸು. ನಾಳೆ ದುಡ್ಡು ತಂದು ಹಾಕ್ಬೇಕು ಅದಕ್ಕೆ. ಅಕ್ಕ ಚಲೋ ಅಲ್ಲನ, ನಿನಗರ ಅಡ್ಗೆ ಮನೆ ಕೆಲಸ ಏನೂ ಬರಂಗಿಲ್ಲ. ಅಟ್ಲೀಸ್ಟ್ ನೀವು ಹೊರಗೆ ದುಡ್ಕೊಂಡು ಬರ್ತೀಯ, ಮಾಮಾರ ಮನ್ಯಾಗ ಮಾಡಿ ಹಾಕ್ತಾರ. ಅದು ಒಂದು ಚಲೋನ ಅಲ್ಲ. ಯವ್ವ ಚಲೋ, ಆದ್ರೆ ಅವ್ ಮಾಡಿದ್ ತಿನ್ನಕ್ಕಾರ ಆಗ್ಬೇಕಲ್ಲ ನನಗೆ. ಬಟ್ ನೀನು ಮಾಡ್ಕೊಂಡು ತಿನ್ನಕ್ಕ ಆಗ್ಬೇಕಲ್ಲ. ಅದು ನಿಜ ಬಿಡು ನೀ ಹೇಳಿದ್ದು. ಮತ್ತೆ ಏನು ಮಾಡ್ತಾನಂತ ಹುಡುಗ? ಅಕ್ಕ ನನಗಂದ್ರೂ ಎಲ್ಲ ಗಿಫ್ಟು ಅದು ಇದು ಎಲ್ಲ ಕೊಡ್ಸ್ಯಾನ. ನೋಡ್ಬೇಕು ಏನು ಮಾಡ್ತಾನೋ ಏನೋ ಅಂತ. ನಾನು ವಿಚಾರಿಸಿಲ್ಲ, ಮುಂದಿನ ವಾರದಿಂದ ವಿಚಾರಿಸ್ಬೇಕಂತ ಮಾಡೀನಿ. ನೀ ಬರ್ತೀಯಲ್ಲ ಮನೆಗೆ? ಹ್ಞೂ ಹಬ್ಬಕ್ಕೆ ಬರ್ಬೇಕಂತ ಮಾಡೀನಿ. ಬರ್ತೀನಿ ತಗೋ. ಮತ್ತು ನಮ್ಮ ನಾದ್ನ ಬೇಕು ಬರ್ತೀನಿ ಅಂದಾಳ, ನೋಡ್ಕೊಂಡು ಬರ್ತೀನಿ ನಾ ಎಲ್ಲ. ಹೌದಾ, ಆಯ್ತಾ ಇಡ್ಲೇ. ಆಯ್ತು, ಹುಷಾರಾಗಿ ನೋಡು. ಏನ ನಿಂಗೋಸ್ಕರ ಮ್ಯಾಗಿ ಮಾಡಿ ನೋಡಿ ಹೆಂಗೈತಿ. ಅಲ್ರಿ, ಇದ್ರಾಗ ಉಪ್ಪುನೂ ಇಲ್ಲ ಖಾರನೂ ಇಲ್ಲ. ಹಾಕಿ ನೋಡ ಎಲ್ಲ. ತಿಂದ್ರೇನ? ನಾನು ಆಮೇಲೆ ಚಲೋ ಚಲೋ ಮಾಡ್ಕೊಂಡು ತಿಂತೀನಿ ತಗೋಣ. ಹಾ ಇಲ್ಲ ನಾನು ತಿಂತೀನಿ ಅಂದೆ. ಯಾರ ಜೊತೆ ಮಾತಾಡಕತ್ತಿದ್ದೆ ಅವಾಗ್ಲೇ? ಅದಾ ನಮ್ಮ ತಂಗಿ ಫೋನ್ ಮಾಡಿದ್ಲು. ಏನ ಬಾಯ್ ಫ್ರೆಂಡ್ ಏನೋ ಹೇಳಕತ್ತಿದ್ಲಲ್ಲ? ಆಕೆ ಯಾರೋ ಹುಡುಗನ ಇಷ್ಟಪಟ್ಟ ಅಂತ ಅದನ್ನ ಹೇಳಕತ್ತಿದ್ಲು. ಹೌದಾ, ಯಾರಂತ? ಯಾರು ಏನು ನನಗೂ ಗೊತ್ತಿಲ್ಲ. ನೀ ಹೋಗ್ಬೇಕಾರೆ ಆಕಿನ ಹಿಂಬಾಲ ಅಡ್ಡಾಡಿ ಹೋಗಿ ತಿಳ್ಕೊಂಡು ಬಾ. ನನಗೆ ಅಷ್ಟು ಟೈಮ್ ಇಲ್ಲ ಈಗ. ಅಯ್ಯ ಹಂಗ್ಯಾಕ್ ಮಾಡ್ತಿ? ಕೇಳಿದ್ರು ಆಕಿ ನಮ್ ನಾದ್ನಲ್ಲ, ಅದಕ್ಕೆ ಪ್ರೀತಿಯಿಂದ ಕೇಳಾಕತ್ತೀನ. ನನಗೆ ಗೊತ್ತೈತಿ ನೀನು ಎಷ್ಟು ಪ್ರೀತಿಯಿಂದ ಕೇಳಕತ್ತಿ ಅಂತೇಳಿ ಮುಚ್ಕೊಂಡು ಕುಂದರಿ. ಮಗ, ನೀನು ನಿಮ್ಮ ಅಪ್ಪನಂಗೆ ಹೆಂಡತಿ ಗುಲಾಮ ಆಗ್ಬಿಟ್ಟಿಯಲ್ಲೋ. ಹೆಂಡತಿ ಸರಿಗೆ ಹಿಡ್ಕೊಂಡು ಅಡ್ಡಾಡವ ಅತ್ತರಿ. ಅದಕ್ಕೆ ಹೆಂಡತಿ ಗುಲಾಮನಲ್ಲ, ಮನಿ ಕೆಲಸದವ ಅಂತಾರ. ಯವ್ವ ನಮ್ಮ ಕಡೆ ಎಲ್ಲಾನು ಒಂದ ಬಿಡು. ನಿಮ್ನ ಮಗ ದಂಡ ಪಿಂಡ್ ಇದ್ದಂಗ ಅದಾನ. ಕುಂತ್ ಮನ್ಯಾಗ ತಿಂತಾನ. ಮತ್ತು ನಾ ದುಡ್ಡು ತಂದು ಹಾಕ್ತೀನಿ, ಅಟ್ಟು ಮಾಡಿ ಹಾಕೋದಾಗಂಗಿಲ್ಲ ನಾವಂಗ. ಅಯ್ಯೋ ಯವ್ವ, ಭಾಳ ಮಾತಾಡ್ತೀವಿ ಬಿಡೋ ಯವ್ವ. ನೀನು ಎಟ್ಟು ಒಂದು ಮಾತಾಡೋದು 100 ಮಾತಾಡ್ತೀನಿ ನೀನು. ಲೋ ಮಗ, ಈ ಲಕ್ಷ್ಮಿ ಅಂದ್ರೆ ಯಾರು? ಏನ್ರಿ ಅತ್ತಾರ? ಅವ್ವ ನಮ್ಮ ಮನೆಗೆ ಯಾವ ಲಕ್ಷ್ಮಿ ಅದಾಳ? ನಮ್ಮ ಮನೆಗೆ ಯಾವ ಲಕ್ಷ್ಮಿ ಇದೆ? ಇನ್ನ ಪಕ್ಕದ ಮನೆ ಲಕ್ಷ್ಮಿ ಅದಾಳ ನೋಡಿ, ಕರ್ಕೊಂಡು ಹೋಗ್ಲಿ ಆಕಿನ ಹತ್ರ. ಅದಲ್ ಕಣಮ್ಮ, ಅದ ಗೃಹಲಕ್ಷ್ಮಿ ಅಂತೇಳಿ ಏನೋ ಇದ್ರ ಬಿಟ್ಟಾರಂತಲ್ಲ ಅದು. ಅದೇ ಮಗ, ನಿಂಗೆ ವಿಷಯ ಗೊತ್ತಿಲ್ಲೇನೋ? ಗೌರ್ಮೆಂಟ್ ಅವರು ನಮಗೋಸ್ಕರ ಅಂತಾನೆ ಒಂದು ಸ್ಕೀಮ್ ತಂದಾರಲ್ಲ. ಅದೇನೋ ಸ್ಕೀಮ್ ಕೋಮು, ಅದು ಗೃಹಲಕ್ಷ್ಮಿ ಅಂತ ಹೇಳಿ. ನಿಂಗೆ ಗೊತ್ತಿಲ್ವೇನೋ? ವೆಬ್ಸೈಟನ್ನು ಏನೋ ಕೊಡ್ತಾರಂತಲ್ಲ, ಏನೋ ರೊಕ್ಕ ತಿಂಗಳ. ಅದೇಯ ಅದಮ್ಮ ಯಾವ್ದು ಹೇಳಕತ್ತೀನಿ, ನಂಗೊಂದು ಅರ್ಥನ ಆಗ್ತಿಲ್ಲ. ಅದೇ ಕಣಪ್ಪ, ಗೃಹಲಕ್ಷ್ಮಿ ಅಂತೆ. ತಿಂಗಳ 2,000 ರೂಪಾಯಿ ಕೊಡ್ತಾರಂತ. ಮನಿ ಯಜಮಾನಿಗೆ ಏನೋ ಕೊಡ್ತಾರಂತ. ಅದನ್ನೇನೋ ಮೊಬೈಲಲ್ಲಿ ಹಾಕ್ಬೇಕಂತ ನೋಡು, ಹಾಕೊಡು ಒಂದಿಟ. ಅತ್ಯಾರ, ಅದು ನನಗೆ ಬರ್ಬೇಕು, ನಿಮಗಲ್ಲ. ಅಲ್ ಕಣಮ್ಮ, ನೀನ್ ನೋಡಿದ್ರೆ ತಿಂಗಳ 50,000 ಗಂಟ್ಲೆ ತಗೊಂತೀಯ. ನಿನ್ಗೆ 2,000 ರೂಪಾಯಿ ಅದಕ್ಕೆ ಬೇಕು? ನನಗೆ 2,000 ರೂಪಾಯಿ ಇಂಪಾರ್ಟೆಂಟ್ ಅಲ್ಲ. ಈ ಮನಿ ಯಜಮಾನ್ತಿ ಯಾರು ಅನ್ನೋದು ಇಂಪಾರ್ಟೆಂಟ್ ಆಗೈತಿ. ಅಲ್ಲ, ಈ ಯಜಮಾನಿ ನಾನಲ್ಲ. ಹಂಗಕ್ಕಿ ಯವ್ವ, ನಿನ್ಕಿನ ದುಡ್ಡು ತಂದು ಹಾಕಾಕತ್ತೀನಿ ನಾ ಈ ಮನಿ ಯಜಮಾನಿ. ಇಲ್ಲ, ನಾ ಈ ಮನಿ ಯಜಮಾನಿ. ನಾನದೀನಿ ಈ ಮನಿ ಯಜಮಾನಿ. ನಿಂದ್ರ ಮಗ, ನೀರ್ ಕೊಡ್ತೀನಿ. ನಿಂದರ್ರಿ, ನೀರ್ ತರ್ತೀನಿ. ಅವೋಯ್ ಇಲ್ಲೇ ನಿಂದ್ರ. ಮಗ ಕೆಮ್ಮಕತ್ತಿಯಲ್ಲ, ನೀರ್ ತರ್ತೀನಿ, ನಿಂದರ. ಅವೋ ಆಕಿ ಹೋಗ್ಲಿ ಅಂತ ಹೇಳಿ ನಾನು ನಿಂದರ್ಸಿದ್ದ. ನೀ ಹೋಗಂತ ಹೇಳಿ ಅಲ್ಲ. ಕೊಡಿ ಮೊಬೈಲ್ ಮಾಡ್ಕೊಡ್ತೀನಿ ಎಲ್ಲ. ಓ ಹೌದಾ ಮಗ, ಬೇಗ ಮಾಡಿಕೊಡು. ಬಾಳ ಸಿಂಪಲ್ ಬೇ ಇದು. ಆಯ್ತು ನೋಡ್ ತಗೋರಿ ನೀರ್. ಅವ್ನ್ಗೆ ಯಾಕೆ ಕೆಮ್ಮು ಇಲ್ಲ, ಎಲ್ಲ ಗೃಹಲಕ್ಷ್ಮಿ ನನ್ಗ ಬರ್ತೀನಿ. ಯವ್ವ ನೀನ್ ಮಾಡ್ಕೊಡ್ತೀನಿ, ಸುಮ್ ತಗೊಂಡು ಹೋಗುದ್ ಬಿಡ್ಕೊಟ್ಟು ಈಗ ಜಗಳ ಹಚ್ಚಿತ್ತೇನ? ಅದೇನ್ ನೀವ್ ಮಾಡಿದಿರಿ ಅದನ್ನ? ಮಗ, ನನ್ ಮಾತು ಕೇಳ್ತಾನ ಅಂತ ಇರೋ ಹೆಮ್ಮೆ ಯಾವ್ದ್ರಲ್ಲೂ ಇಲ್ಲ. ನಂಗೊಂಥರ ಆನಂದ. ಹೆಂಗಾದ್ರೂ ಕಚ್ಚಾಳ್ಕೊಡಿ ಇಬ್ರು. ನಂಗೆ ಹೆಂಗಾದ್ರೂ ಈಗ ಫ್ರೀ ಬಸ್ ಇದೆ, 5 ದಿನ ಟೂರ್ಗೆ ಹೋಗಿ ಬರ್ತೀನಿ. ಟಾಟಾ ಬೈ ಬೈ. ಅದ್ ಹೆಂಗ ನೀವು ನಮ್ಮ ಅತ್ತಿ ನಂಬರ್ ಆಡ್ ಮಾಡಿದ್ರಿ? ನೀವು ಅದು ಅವ್ವ ನಂಬರ್ ಬಾಯಾಗ ಇತ್ತಾ, ಹಂಗಾಗಿ ಆಡ್ ಮಾಡಿದೆ. ಮತ್ ನನ್ನ ನಂಬರ್ ಇದ್ದಿದ್ದಿಲ್ಲ ಏನು? ಅದು ನಿನ್ ನಂಬರ್ ಲಾಸ್ಟ್ ಅದು ಕುಂದ್ರ ಹಂಗಾರ ಇಲ್ಲೇ. ನನಗೂ ಬಸ್ ಫ್ರೀ ಮಾಡ್ಯಾರ ಸರ್ಕಾರದವರು. ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ. ಬೇಡ ಕಣೆ ಹೋಗ್ಬೇಡ ಕಣೆ, ಪ್ಲೀಸ್ ಕಣೆ, ಬೇಡ ಕಣೆ, ಪ್ಲೀಸ್ ಕಣೆ, ಬೇಡ ಕಣೆ. ನೀ ಏನ್ ಹೇಳಿದ್ರು ಕೇಳಲ್ಲ. ನನ್ಗೆ ಇಲ್ಲಿ ಮರ್ಯಾದೆ ಇಲ್ಲ ಅಂದ್ರೆ ನಾ ಹೆಂಗಿರ್ಲಿ? ನಾ ಹೋಗ್ತೀನಿ. ಪ್ಲೀಸ್ ಕಣೆ, ಬೇಡ ಕಣೆ. ನೀವು ಹೋದ್ರೆ ನನ್ಗೆ ಉಣ್ಣೋದಕ್ಕೆಲ್ಲ ಯಾರು ಹಾಕೋಣು? ದುಡ್ಡು ಇಲ್ಲ ಕಣೆ ನನ್ನ ಕಡೆ, ಪ್ಲೀಸ್ ಕಣೆ. ಏನಾದ್ರೂ ಮಾಡ್ಕೊಂಡು ಸಾಯಿರಿ. ಅಬ್ಬಬ್ಬಾ, ಅಂತೂ ನನ್ನ ಹೆಂಡತಿನೂ ಇಲ್ಲ ಮನೇಲಿ, ನಮ್ಮ ಅವ್ವನೂ ಇಲ್ಲ. ಫುಲ್ ಜಾಲಿ. ಸಾವಿತ್ರಿ, ನಮ್ಮ ಅವ್ವ ಮನೇಲಿ ಇಲ್ಲ ಕಣೆ, ಬಾರೆ ಮನೆಗೆ. ಇಬ್ರು ಜಾಲಿ ಆಟ ಆಡೋಣ. ಕಟ್ ಮಾಡ್ಬಿಟ್ಲಾ? ಯಾರೋ ಬಂದಂಗ ಅನಿಸ್ತಿದೆ. ಹಾಯ್ ಏನಿತ್ತ ಕಡೆ ಪಯಣ ಬೋಸು? ಬೋಸು ಗೀಸು ಅನ್ಬೇಡ, ನನ್ನ ಹೆಸರು ಚಂದಂಗೆ ಕರಿಯೋ ಒಂದಿಟ್ಟು.
ಬಾ ಬಾ ಒಳಗ್ ಬಾ, ಆಮೇಲೆ ಮಾತಾಡೋಣ ಕೂತ್ಕೊಂಡು. ಏನೇ ಬೆಳ್ಳಗೆ ಒಂಥರ ಅಳ್ಳಿಟ್ಟಾದಂಗಾಗಿ ಅಲ್ಲಿ. ಏ ಶಂಕ್ರು, ಬೆಳಗ್ಗೆ ಹಳ್ಳಿಟ್ಟಲ್ಲಿರುತ್ತೋ, ಬೆಳಗ್ಗೆ ಮೈದಾ ಹಿಟ್ಟಿರುತ್ತೆ. ಅದೇ ನಿನ್ನ ನೋಡಿ ಎಲ್ಲ ಓಡಿಸ್ಕೊಳ್ಳು ಬರ್ತಾ ಇದೆ ಕಣೆ. ಎಷ್ಟು ದಿನ ಆಯ್ತು ನೋಡಿ ನಿನ್ನ ಕಾಲೇಜಲ್ಲಿ ನೋಡಿದ್ದು, ಮತ್ತೆ ವಾಪಸ್ ನೋಡಿದ್ದು ಇವಾಗೆ. ಹೌದು, ನೀನ್ ಪೋಲಿ ಆಟಗಳು ಬಿಟ್ಟೇ ಇಲ್ಲಲ್ಲ ನೀನು. ಅದೇ ಮದುವೆ ಏನಾದ್ರು ಆಯ್ತಾ ಹೆಂಗೆ? ಮದುವೆ ಆಗಿಲ್ಲಪ್ಪ ನನ್ಗೆ, ನಾ ಇನ್ನೂ ಸಿಂಗಲ್ ಆಗಿದ್ದೀನಿ, ಸಿಂಗಲ್ ರೆಡಿ ಟು ಮಿಂಗಲ್. ಹೌದಾ, ಮೊನ್ನೆ ಸುಮಾ ಸಿಕ್ಕಿದ್ಲು ದಾರಿನಲ್ಲಿ, ನೀ ಏನೋ ಗೋಧಿ ಹಾಕಿಸ್ಕೊಂಡ್ ಬರಕ್ ಹೋಗಿದ್ಯಾ, ಮದುವೆ ಆಗಿದೆ ಅಂತ ಹೇಳಿದ್ಲಕ್ಕಿ. ಇಲ್ಲಪ್ಪ, ಯಾರನ್ನಾರು ನೋಡಿರ್ಬೇಕು. ಹೌದು, ನಿನ್ಗೆ ಹೆಂಗ್ ಸಿಕ್ತು ನನ್ನ ಮನೆ ಅಡ್ರೆಸ್ಸು? ಇಲ್ಲ, ಅವಳೇ ಹೇಳಿದ್ದು ನನ್ಗೆ. ಮತ್ತೆ ಅಲ್ಲಿ ಫ್ಯಾಮಿಲಿ ಫೋಟೋನಲ್ಲಿ ನಿಂದಿದೆ. ಏಯ್ ಇಲ್ಲ ಕಣೆ, ಅದು ನಮ್ಮಕ್ಕ. ತಡಿ, ಸ್ವಲ್ಪ ಬೆಲ್ ಆಗಿದೆ, ಯಾರು ಬಂದಿದ್ದಾರೆ ನೋಡ್ಕೊಂಡ್ ಬರ್ತೀನಿ. ಅಲ್ಲಮ್ಮ, ಇಷ್ಟು ಬೇಕಾ ಹಂಗ್ ಬಂದೆ? ಟೂರು ಟ್ರಿಪ್ ಅದೇನೋ ಅಂತ ಹೋಗಿದ್ದೆ ಅಂತಲ್ಲ? ಹೋಗಿದ್ದೆ ಕಣ್ಮಗ, ಅಲ್ಲಿ ಇದ್ರ ತನ ಹೋದೆ. ಅಲ್ಲಿ ತಾಜ್ ಮಹಲ್ಗೆ ಹೋಗಕ್ ಬಸ್ಸಿಗೆ ಏನೋ ರೊಕ್ಕ ಕೊಡ್ಬೇಕಂತೆ, ನನ್ನ ಕಡೆ ಎಲ್ಲದಾವ, ಹಂಗಾಗಿ ಬಂದೆ ವಾಪಸ್. ಅದು ಯಾಕೆ ಬಿಟ್ರೆ ನೀನು ಹೊರದೇಶಕ್ಕೂ ಹೋಗೋದಕ್ಕೂ ಫ್ರೀ ಆಗ್ಬೇಕಂತೀಯ. ಬಾ ನಡಿ ಒಳಗಡಿ. ಅಲ್ಲ ಶಂಕರ, ಏನೋ ಅದು ಸೌಂಡ್ ಆಗ್ತಿದೆ ಮೇಲೆ. ಅದು ಅವ್ವ ಅದೇ ನನ್ನ ಹೆಂಡತಿ ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಎಲ್ಲ ಒಗದಾಡಕತ್ತಾಳ. ಹೌದಾ, ಹಂಗಾರ ನಾ ಹೋಗೋದೇ ಇಲ್ಲ ಬಿಡು. ಆಕಿನ ಕಡೆ ತಲೆನೂ ಹಾಕೋದಿಲ್ಲ, ನಾಕಿನ ತಲೆನೂ ಕೆಡ್ಸ್ಕೊಂಗಿಲ್ಲ. ಹಂಗ ಮಾಡಿ ನೀನು ಹೋಗು ಮಕ್ಕೋಗ್ ನೀನ್ ರೂಮ್ನಾಗ. ನೀನೇನ ಮಾಡ್ತಿದ್ದೆ ಇಲ್ಲಿ ರೂಮ್ನಾಗ? ನೀನೇ ಹೇಳ್ದಲ್ಲ ಹೋಗಿ ರೂಮ್ನ ರೆಸ್ಟ್ ಮಾಡು ಅಂತ. ಅಲ್ಲ, ಏನೋ ಒಂದ್ ಬಾಯಿ ಮಾತಿಗೆ ಅಂದಿರ್ತೀನಿ, ಹಂಗಂತೆ ಬೆಡ್ರೂಮಿಗೆ ಬಂದ್ ಕುಂದ್ರದ. ಹೋಗಿ ಮನೆಗೆ ಸಾಕು. ಯಾಕೋ ಹಿಂಗ ಆಡ್ತಿದ್ಯಾ? ಅದು ನಮ್ಮಮ್ಮ ಬಂದ್ಬಿಟ್ಟಾರ ಕಣೆ, ಟ್ರಿಪ್ ಹೋಗ್ಲಾರ್ದೆ. ಅಲ್ಲ ಕಣಲೆ, ಮನೇಲಿ ಯಾರು ಇಲ್ಲ ಅಂತ ಹೇಳ್ದೆ. ಮನೇಲಿ ಯಾರು ಇಲ್ಲ ಅಂತ ಹೇಳ್ದೆ, ಹಂಗಂತ ನಮ್ಮಮ್ಮ ಇಲ್ಲ ಅಂತ ಹೇಳಿಲ್ಲ. ಪ್ಲೀಸ್ ಕಣೆ ಹೋಗಿ ಕಣೆ, ಪ್ಲೀಸ್ ಕಣೆ ಹೋಗೆ. ಮತ್ತೆ ಯಾರೋ ಬಂದಂಗಾಯ್ತು ಕಣೆ, ಹೋಗಿ ಕಣೆ ಪ್ಲೀಸ್ ಕಣೆ. ಆಯ್ತು, ಇಲ್ಲ ಕೊಂದ್ರು ನಾ ಬರ್ತೀನಿ ಅಂದಿದ್ದ. ಯಾರು ಬಂದಾರ ನೋಡ್ಕೊಂಡ್ ಬರ್ತೀನಿ. ನನ್ ಮೇಲೆ ಸಿಟ್ಟಾಗ್ತೀಯ ನೀನು? ತಗದ್ ಬಾರಿಸ್ ಬಿಡ್ತೀನಿ ನಿನ್ಗೆ. ನಿನ್ಗೆ ಯಾರು ಇಲ್ಲಿ ಬಂದ್ ಕುಂದ್ರ ಹೇಳ್ಯಾರ? ನೀನೇ ಮಾಡಿ ಎಲ್ಲ ಮಾಡಿ ಈಗ ನನ್ನ ಮೇಲೆ ಆಗ್ತೀಯಾ? ಈ ಕಬೋರ್ಡಿಂದ ದಕ್ಕಿಸ್ಕೊಂಡು ನಾನು ಬಂದು ನಿನ್ನ ಹೊರಗೆ ಕಳಿಸ್ತೀನಿ. ಪ್ಲೀಸ್ ಕಣೆ ಆ ಕಬೋರ್ಡಲ್ಲಿ ಬಚ್ಚಿಟ್ಕೋ. ಏನು ಕಮಡಲ್ಲ? ಇದ್ರಲ್ಲಿ ಮಚ್ಚಿಟ್ಕೋ, ಆ ಗೋಡೌನಲ್ಲಿ ಮಚ್ಚಿಟ್ಕೋ. ಅಲ್ಲ ಸುಬ್ಬಿ, ನೀನೇನು ಊರ್ ಹೋಗ್ಲಿಲ್ವಾ? ಊರ್ ಹೋಗ್ತೀನಿ ಅಂತ ಹೇಳಿದ್ದಿ, ಮತ್ತೆ ಬಂದ್ಬಿಟ್ಟಿಯಾ? ನೀನು ಹೋಗಿಲ್ವಾ? ನಾನು ಹೋಗಿಲ್ಲ, ಮತ್ ನಾ ಎಲ್ಲ ಹೋಗಿನಿ? ನಾನ್ ಬಿಟ್ಟು ಮತ್ತೆ ಯಾರು ಹೋಗ್ಯಾರ? ಮತ್ತೇನು ಯಾರು ಬಂದಾರ ಮನೆಗೆ ಮತ್ತೆ? ಅದು ಅವ್ವ ಬಂದಾಳ್ರಿ, ಅವ್ವ ಬಂದಾಳ ವಾಪಸ್. ಅಷ್ಟೇ ಹೇಳಕೊಂತೀನಿ. ಅಷ್ಟನಾ? ಅವ್ವ ಬಂದು ನಿನ್ನ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಕತ್ತಾಳ. ನಾ ಇಲ್ದ ನನ್ ಕಬೋರ್ಡ್ ಹೆಂಗ್ ಕ್ಲೀನ್ ಮಾಡಕತ್ತಾಳ ನಿಮ್ಮವ್ವ? ನಡಿ ನೋಡು ನಡಿ. ಯವ್ವ ನಾ ಇಲ್ಲಂತೆ ಗಡಿಯಾರ ನೋಡಲಿ ಹೆಂಗ್ ಸೊಟ್ಟಾಗೈತಿ. ಇವ್ ನೋಡಿಲ್ಲಿ ಸಾಕ್ಸ್ ಎಲ್ಲ ಹೆಂಗ್ ಕಿತ್ತಾಕತ್ತಿದೆ. ನಾ ಇಲ್ಲಂತೆ ತಿಪ್ಪಿ ಮಾಡಿಟ್ಟಾರ ನೋಡಿ ಯವ್ವ, ಇದನ್ನ ಮನಿನ ತಿಪ್ಪಿ ಮಾಡಿ. ಲೇ, ಸುಸ್ತಾಗಿ ಬಂದಿರ್ತೀವಿ, ಹೋಗಿ ಮಕ್ಕ ಹೋಗು. ಯಾಕೆ ಟೆನ್ಷನ್ ಮಾಡ್ಕೊಂತೀನಿ? ನಾ ಎಲ್ಲ ನೋಡ್ಕೊಂತೀನಿ, ನೀವು ಮಕ್ಕ ಹೋಗು. ನಾನು ಅಲ್ಮಾರಿ ಏನ್ ಮಾಡ ನೋಡ್ತೀನಿ ಸರಿ ಒಂದಿಟ್ಟ. ಯವ್ವ ನನ್ನ ಎಲ್ಲ ಸಾಮಾನು ಕಿತ್ತಾಕ್ಯಾರ ಯವ್ವ ಇವ್ರು. ಯಾರೀಕಿ? ಯಾರಿಲ್ಲ ಅಲ್ಲಿ, ಯಾರಿಲ್ಲ ಕಣೆ ನೋಡ್ಬೇಕಾ ಹೊರಗೆ? ಇಲ್ಲ, ನಾ ನೋಡಿನಿ, ಇಲ್ಲಿ ಯಾರೋ ಇದ್ರು. ಯಾರಿಲ್ಲ ಕಣೆ, ಯಾರಿಲ್ಲ. ನೀ ಹಗ್ಲು ರಾತ್ರಿ ಬರೀ ಕಂಪ್ಯೂಟರ್ ಮುಂದೆ ಕುಂತಿರ್ತಿಲ್ಲ, ಅದಕ್ಕೆ ನಿನ್ ಕಣ್ಣು ಇದು ಆಗ್ಯಾವ, ಬರೀ ಬಂದಿದ್ದಂಗ ಆಗ್ಯಾವ. ಸ್ವಲ್ಪ ಏನಾಗಲ್ಲ, ಒಂದಿಟ್ಟು ಕಣ್ ತಿಕ್ಕೋ, ಉಜ್ಜಿಸ್ಕೊ, ನಾನು ನೀರು ತಗೊಂಡ್ ಬರ್ತೀನಿ ಕುಡಕಂತ. ಕುಂದ್ರಬಾಯ್. ಗುದ್ಲೆನ ಒಂದ ಸುಳ್ಳು ಹೇಳಕತ್ತೀನಿ, ನನ್ ಕಣ್ಣಿಗೆ ಏನ್ ಪರ ಬಂದ? ನಾನು ನೋಡಿನಿ ಅದನ್ನ. ಇಲ್ಲ ಕಣೆ, ನಿಜವಾಗ್ಲೂ ನೀನು ಏನೂ ಇಲ್ಲ ಅಲ್ಲಿ. ನೀನು ಎಷ್ಟು ಕಷ್ಟಪಡ್ತೀನಿ ನಮಗೋಸ್ಕರ. ಎಲ್ಲ ಕೆಲಸ ಮಾಡ್ತೀವಿ, ಆಫೀಸ್ಗೆ ಹೋಗಿ ಆಮೇಲೆ ನಂಗೆ ದುಡ್ಡು ಹಾಕ್ತಿ. ನಿನ್ನಂತ ಬಂಗಾರಿ ನಾನು ಸುಳ್ಳು ಹೇಳ್ತೀನಿ. ನನ್ನ ಮೇಲೆ ಅನುಮಾನ ಪಟ್ಟು ನೀ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋತಿದ್ಯಾ. ನೀ ಸುಮ್ಮನೆ ಮಲ್ಕೋ ಇವಾಗ. ಎಲ್ಲಿ ಹೋಗಂಗಿಲ್ಲ, ಇಲ್ಲೇ ಮಲ್ಕೋ. ನಾ ಕ್ಯಾರೆಟ್ ತಗೊಂಡ್ ಬರ್ತೀನಿ, ಕಣ್ಣಿಗೆ ಒಳ್ಳೇದೇನ. ಇಲ್ಲಿ ಯಾಕೋ ಬಂದ್ ಕುಂತಿದ್ಯಾ? ನನ್ನ ಗ್ರಹಚಾರಕ್ಕೆ ನಿನ್ ಮನೆಗೆ ಬಂದು ನನ್ನ ಗ್ರಹಚಾರ ಕೆಟ್ಟೋಗಿದೆ ಇವತ್ತು. ನಡಿ ನೀನ್ ಬಿಟ್ಟು ಬರ್ತೀನಿ, ನಡಿ ಲೋಗ್ರು. ಶಂಕರ, ಎಲ್ಲಿ ಕೊಂಟಿಲೆ? ಅದು ಹಂಗ ಹೊರಗೆ ಹೋಗ್ಬೇಕಂತ ಮಾಡಿದ್ದೆ ಒಂದಿಟ. ಅವಾಗ ಯಾವ್ದೋ ಒಂದು ಹುಡುಗಿ ಓಡಿ ಹೋದಂಗ ಆಗ್ತಿತ್ತಾಗ. ಯಾರಿಲ್ಲ, ಯಾರು ಇಲ್ಲ, ಯಾರು ಇಲ್ಲ. ನಾ ನೋಡಿನೇ. ಇಲ್ವಾ, ನಿಜವಾಗ್ಲೂ ಯಾರು ಇಲ್ಲ. ಇಲ್ಲ ಕಣೋ, ಯಾರೋ ಒಂದ್ ಹುಡುಗಿ ನೋಡಿ ನಾನು. ಅದು ಅವ್ವ ನಿನ್ ಸೊಸೆ ಬಂದಾಳವಾ, ಮ್ಯಾಲ ಹೋಗ್ಯಾಳಕ್ಕಿ ಒಂದಿಟ. ನನ್ ಸೊಸೆ ಡುಮ್ಮಕ್ಕದಾಳ, ಆಕಿ ತೆಳ್ಳಗ ಬೆಳ್ಳಗ ಇದ್ಲಕ್ಕಿ, ಫಾರಿನ್ ತರ ಅಲ್ಲಕ್ಕಿ. ಇಲ್ಲವಾ, ನಿನ್ ಸೊಸೆ ಸ್ವಲ್ಪ ಚೇಂಜ್ ಆಗಿ ಬಂದಾಳ ಒಂದಿಟ್ಟು. ನೋಡಿ ಕಣ್ಬಿಟ್ಟು. ಯವ್ವ, ನಿನ್ಗೆ ಏನಾರು ಜಾಂಡಿಸ್ ನೋಡಿ ಮಗ ತೆಗೆದು ಬಾರಿಸಿ ಬಿಡ್ತೀನ ನಿನ್ಗೆ ಇವಾಗ. ಅಮ್ಮ, ನಿನ್ಗೆ 50 ವರ್ಷ ಆಗಿದೆ, ಕಣ್ಣು ಅಳ್ಳು ಮಳ್ಳು ಆಗುತ್ತೆ ಬಿಡು. ನಿನ್ಗೆ ಸುಸ್ತಾಗಿದೆ ಅನ್ಸುತ್ತೆ, ಅದಕ್ಕೆ ಕಣ್ಣು ಅಳ್ಳು ಮಳ್ಳು ಆಗುತ್ತಿದೆ. ನಿನ್ಗೆ ಅನುಮಾನ ತಲೆ ಕಳಿತೀನಿ ನನ್ನ ಹೆಂಡತಿನ. ಸುಬ್ಬಿ ಏನಾ? ಬಂದ್ ನೋಡಲ್ಲಿ. ಏನಿಲ್ಲ ಕಣೆ, ಹೋಗಿ ರೆಸ್ಟ್ ಮಾಡು. ನೀವ್ ಕರ್ದಾಗೊಂಬೆ ನಾನು ಗೊಂಬೆ ಮಾಡ್ಯಾನ. ನೀ ಕರ್ದ ಬಾ, ನೀ ಹೋದಾಗ ಹೋಗು ಅಂತ ಹೇಳಕ. ಇನ್ನೊಮ್ಮೆ ಕರ್ದೆ ಅಂದ್ರೆ ಜಾಡಿಸಿ ಒದ್ದ ಬಿಡ್ತೀನಿ ನೀನು ಇಲ್ಲೇ. ಅಯ್ಯ, ಗಂಡಗ್ ಮರ್ಯಾದೆನೂ ಕೊಡಲ್ಲ ಇದ್ಯಾ ಹೆಂಗ್ಸಿದು. ಯವ್ವ ಸುಮ್ಮಿರು. ಹೋಗು ಸುಬ್ಬಿ, ನಿನ್ಗೆ ಜ್ಯೂಸ್ ಕಳಿಸ್ತೀನಿ, ಹೋಗು. ಜ್ಯೂಸು, ಫ್ರೂಟ್ಸು, ಸಲಾಡು, ನಿನ್ಗೆ ಕಣ್ಣಿಗೆಲ್ಲ ಇದನ್ನ ತಗೊಂಡ್ ಬರ್ತೀನಿ, ನಡಿ ಹೋಗು. ಆಯ್ತಾಯ್ತು. ಆದ್ರೂ ನಂಗೆ ನಂಬಿಕೆ ಬರ್ತಾ ಇಲ್ಲ ಕಣೋ, ಆಕೆ ಭಾಳ ತಳಗಿದ್ದಿಲ್ ಕಣೋ, ನನ್ಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಯವ್ವ, ಆಕೆ ಆವಾಗ್ಲೇ ಏನ್ ಹೇಳಿದ್ಲಿ ನಿನ್ಗೆ? ನಾನು ಕೋಪ ಬಂದ್ರೆ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ ಅಂತ ಹೇಳ ಇಲ್ಲ? ಅದೇ ಹಾಕಿದ್ ಇನ್ನೊಂದು ಮುಖ. ಹೋಗಿ ರೆಸ್ಟ್ ಮಾಡೋಕೆ ಸುಮ್ಮ. ಮಗನ ಮೇಲೆ ಇಷ್ಟೊಂದು ಡೌಟ್ ಕೊಡ್ತೀಯ ನೀನು? ನನ್ನ ಮೇಲೆ ಇಷ್ಟೊಂದು ಅನುಮಾನ ನೀ ಹತ್ ಮಗ. ಯವ್ವ, ನಾನು ಅಂತ ಕೆಲಸ ಮಾಡಂಗಿಲ್ಲ. ಬಾ ಮಗನ, ನಿನ್ ಎಲ್ಲ ನೋಡಿ ನಾನು. ನೀ ಇಂತ ಮಾತಾಡ್ಬೇಡ ಏನ. ಊಟ ಮಾಡ್ದಾ? ನಿದ್ದೆ ಮಾಡ್ದಾ? ಊಟ ಮಾಡ್ದೆ, ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡೋಗು, ಎಲ್ಲ ಸರಿ ಹೋಗುತ್ತೆ. ಹೋಗು ಮಲ್ಕೋಗ್ ನೀನು, ರೆಸ್ಟ್ ಮಾಡೋಗು. ಹೋಗು. ಇನಾಮೇ ಮಾತ್ರ ಊಟದಂಗ ಮಾಡಕತ್ತಾನ. ಯಾಕೋ ಏನೋ ಎಲ್ಲ ಹೊಡಿತಾಗತ್ತೀನಿ ಮಕ್ಕಳನ್ನ ಸರಿ ಅತ್ತಾಗ. ಹಬ್ಬ ಕಳ್ಸಿದ್ನಿ ಹೆಂಗಾದ್ರ ಮಾಡಿ. ನೀವು ಬಾರಿ ಬೇಗ ಬಾರಿ. ಬಾ ನೀನ್ ಹಿಂದೆ ನೋಡಿಂದ ಕಳಿಸ್ತೀನಿ. ಪಿಕ್ಕ ಚಡ ನನ್ನ ಮಗನೇ, ನಂಗೆ ಮದುವೆ ಆಗಿಲ್ಲ, ನಮ್ಮ ಮನೇಲಿ ಯಾರೂ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿ ನಾನು ಕರ್ಸಿ ನಾವಣ ಮಾಡಿ ಮೇಲೆ ಕಳಿಸಿ ನನ್ನ ಸಾಯಿಸೋ ಪ್ಲಾನ್ ಮಾಡಿದೀಯಾ ನೀನು? ಇಲ್ಲ ಕಣೆ, ನಮ್ಮಮ್ಮ ನೋಡಿದ್ಲು, ಅದಕ್ಕೆ ನಿನ್ಗೆ ಹಂಗೆ ಮಾಡ್ದೆ. ನೀನು ತಪ್ಪು ತಿಳ್ಕೊಬೇಡ, ನಾನು ಭಾಳ ಒಳ್ಳೆಯವನದೀನಿ. ಬಾ ನೀನು ಲಘು ಕಳಿಸ್ತೀನಿ ಬಾ. ರೀ ಇವ್ ನನ್ನ ಹೆಂಡತಿ ಬಂದು ಇಲ್ಲೇ ಬಚ್ಕೋ. ಯಾರೋ ಅದು?
ಹೌದು ಯಾರ್ರೀ ಅದೇ ನಾನು ನೋಡ್ದೆ. ಯಾರು ನೋಡಿದ್ರಿ ನೀವು? ನಾವ ಯಾವ್ದೋ ಒಂದ್ ಕಲರ್ ಚಾಣ್ ತುಂಡಿದ್ ಹಾಕೊಂಡ್ ಬಂದಿದ್ಲಕ್ಕೆ, ಸಣ್ಣ ತುಂಡು ಇತ್ತಕ್ಕಿದ್ ಬಟ್ಟಿ. ನನಗ ಸುಳ್ಳು ಹೇಳ್ತಿ ಮಗಣ? ಆ ಕಬೋರ್ಡ್ನಾಗ ನೋಡಿ ನಾನು ಹೇಳಕತ್ತೀನಿ, ನಾ ಹೇಳಕ್ ಯಾರ ಅಂತ ಹೇಳಿ. ಯಾರು ಹೇಳದ? ಯಾರಿಲ್ಲ. ನಾನ್ ನೋಡಿನಿ, ಸ್ಪಷ್ಟವಾಗಿ ನೋಡಿ. ನನಗ ಕಣ್ಣಾಗ ಪರಿ ಬಂದಾವ ಅಂತಂದೆಲ್ಲ. ಸಸಿ ಮುದ್ದೆ ನನಗೇನಂದ್ ಗೊತ್ತಾ? ನಿನ್ಗೆ 50 ವರ್ಷ ಆಗಿದೆ, ಜಾಂಡಿಸ್ ಬಂದಿದೆ, ರೆಸ್ಟ್ ಮಾಡಿ ಹೋಗು ಅಂತಂದ. ಅಲ್ಲ 45 ನನಗೆ ಬರೀ ಈಗ 55 ಆಗೈತೆ ಅಂತ ಸುಳ್ಳು ಹೇಳ್ತಲ್ಲೇ ಮಗಣ. ನನಗೆ 2,000 ರೂಪಾಯಿ ಬರ್ಲಿ, ಹೋಗಿ ನಾನು ಬ್ಯೂಟಿ ಪಾರ್ಲರ್ ಹೋಗಿ ಕಣ್ಣು ಮತ್ತೆ ಕಿವಿ ಎಲ್ಲ ತೊಳ್ಸ್ಕೊಂಡ್ ಬರ್ತೀನಿ. ನಾನು ಚಂದಂಗೆ ಏನೋ ಮಸಾಜ್ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡಿಸ್ಕೊಂಡು ಸ್ಲಿಮ್ ಆಗಿ ತೆಳ್ಳಗಾಗಿ ಬರ್ತೀನಿ. ಆ ಕಣ್ಣಿಂದ ಆ ಕಣಿಗೆ ಹೋಗಿ ಕಣ್ಣಿಗೆ ಅಲ್ಲೆನ್ಸು ಪನ್ಸು ಹಾಕೊಂಡ್ ಬರ್ತೀನಿ ಮಗಣ. ನನಗ ವಯಸ್ಸಾಗೈತೆ ಅಂತ ಹೇಳ್ತಿ ಅತ್ತರಿ. ಅವ್ 2,000 ರೂಪಾಯಿ ಬರಕ್ ಬಿಡ್ಬೇಕಲ್ಲ ನಾನ್ ನಿಮಗ. ನಾನ್ ಈ ಮನಿ ಯಜಮಾನಿದೀನಿ, ನನಗ್ ಬರ್ತೈತಿ. ಅದು ನಂದೈತಿ, ನಾ ಹೆಂಗ್ ಬರ್ಸ್ಕೊಡ್ತೀನಿ ನೋಡ್. ನಾ ಈ ಮನಿ ಯಜಮಾನಿದೀನಿ, ನಾ ಈ ಮನಿ ಯಜಮಾನಿದೀನಿ, ನಾ ಅದೀನಿ ಈ ಮನಿ ಯಜಮಾನಿ, ನಾ ಅದೀನಿ ನಾನು. ಸಾಕ್ ನಿಮ್ಮಿಬ್ರು ಜಗಳ. ಶಟಪ್. ಏನೋ ನಿಂದೆ? ನಾನು 5 ನಿಮಿಷ ಸುಮ್ಮನೆ ಇರಕ್ಕಿಲ್ಲ, ಕಿತ್ತಾಡಿ ಒಬ್ಬದಾಡ್ತೀರಿ ನೋಡಿ. ಏನ ಅಂದೆ ನೀನ? ಸುಮ್ಮನೆ ಬೇ. ಯಾಕಲೆ? ಶಡಪ್. ಐಟಿ ಒಳಗೆ ಕೆಲಸ ಮಾಡಿದ್ರೆ ದೋ ಅಂತ ಜಗಳ ಮಾಡ್ದ ನೀನು? ಏನ? ನಿನಗೆ 2,000 ರೂಪಾಯಿ ಸಿಕ್ಕ ತಕ್ಷಣ ನೀನು ಟ್ರಿಪ್ಗೆ ಹೋಗ್ಬಿಡ್ತಾನೆ ಬೇ ನೀನು. ನನ್ನ ಗತಿ ಏನಾಗಬೇಕು? ನನ್ನ ಯಾರು ನೋಡ್ತಿದ್ದೀರಾ? ಊಟ ಹಾಕ್ತಿದ್ದೀರಾ ನನ್ಗಿಬ್ರು? ಯಾರು ನೋಡ್ತಾರ ನನ್ನ? ಅಳು ಬರ್ತಿತ್ತು ನನಗೆ, ಯಾರು ನೋಡಂಗಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಒಬ್ಬನ ಕುಂತಿರ್ತೀನಿ. ಸಾರಿ ರೀ, ತಪ್ಪಾಯ್ತ್ರಿ. ಸಾರಿ ಮಗ, ತಪ್ಪಾಯ್ತು ಮಗ ಹಂಗೆಲ್ಲ ಕೋಪ ಮಾಡ್ಕೋಬೇಡ ಶಂಕ್ರ. ನಾನು ನಿಮ್ಮ ಓದಿನಲ್ಲ. ಶಂಕ್ರು ನೀನ್ ಯಾವಕ್ಕೆ ಬಂದೆ ಮತ್ತೆ? ಯಾವಾಕ್ರಿ? ನನ್ನ ಪರ್ಸು ಮತ್ತೆ ನನ್ನ ಮೊಬೈಲ್ ಆ ಕಬೋರ್ಡ್ನಾಗ ಇಟ್ಟಿದ್ದೀನಿ, ಒಂದಿಟ ಕೊಟ್ಬಿಡಲ್ಲ. ಇಕ್ನಾನ ಅಲ್ಮಾರಾಗ ಇದ್ದಾಕಿ ಮಗ. ನನಗೂ ಸುಳ್ಳು ಹೇಳಿದೆಲ್ಲ, ಇಕ್ರಸ್. ಅವಾಗ್ಲೇ ನೀನು ನಾ ಎಲ್ಲ ಮನೆಗೆ ಬರ್ತಿ.